ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, 2020 ಸೂಪರ್ ಹಿಟ್ ಚಲನಚಿತ್ರ ನಾನು ಮತ್ತು ಗುಂಡ ಸಿನಿಮಾದ 2ನೇ ಭಾಗ ಅಂದ್ರೆ ನಾನು ಮತ್ತು ಗುಂಡ ಪಾರ್ಟ್ 2 ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ ಜೊತೆಗೆ ಶಂಕರ್ ಅವರು ಮತ್ತು ಇಂದು ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ರಿಗೂ. ಥ್ಯಾಂಕ್ ಯು. ಹೇಗಿದ್ದೀರಾ ರಾಕೇಶ್ ಅವರು? ಹಾಗೇನೆ ನಮ್ಮ ಹಿಂಗೆ ನಾವು ರಚನಾ ಅವರು. ಕರೆಕ್ಟ್. ಸಿನಿಮಾ ರಿಲೀಸ್ ಆಗೋದು ಒಂದು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು. ಸೊ ರಚನಾ ಅವ್ರಿಗೆ ಒಂಥರ ಡಿಫ್ರೆಂಟ್ ರೋಲ್, ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಇದು. ಅಂಡ್ ನಮ್ಮ ರಾಕೇಶ್ ಅಡಿಗ ಅವ್ರಿಗೂ ಅಷ್ಟೇ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ಜನ ಯಾವ ರೀತಿ ತಗೊಳ್ಬಹುದು ಅನ್ನೋ ಒಂದು ಐಡಿಯಾ ಇದೆ ನಿಮ್ಗೆ ಅಂತ? ಫಾರ್ ದ ಫಸ್ಟ್ ಟೈಮ್ ನನ್ಗೆ ನರ್ವಸ್ ಆಗ್ತಾ ಇಲ್ಲ, ಭಯ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಒಂದು ಕಾನ್ಫಿಡೆನ್ಸ್ ಇದೆ, ಸ್ಟ್ರಾಂಗ್ ಆಗಿದೆ. ಚೆನ್ನಾಗಿ ಗ್ಯಾರಂಟಿ ಇಷ್ಟಪಡ್ತಾರೆ. ಕರೆಕ್ಟ್. ಅಂಡ್ ನಾನು ನಮ್ಮನ್ನ ಇಷ್ಟಪಟ್ಟಿಲ್ಲ ಆದ್ರೂ ಡಾಗ್ ನ ಇಷ್ಟಪಡ್ತಾರೆ, ಕಥೆನ ಇಷ್ಟಪಡ್ತಾರೆ, ಎಂಗೇಜ್ ಆಗಿ ಇಟ್ಕೊಳತ್ತೆ. ಅಂಡ್ ನಾನು ಇನ್ನು ಸಿನಿಮಾ ನೋಡಿಲ್ಲ, ನಾನು ಜನ ಜೊತೆನೆ ನೋಡೋಣ ಅಂತ ಈ ಸಲ ಡಿಸೈಡ್ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ ವಿಷಯದಲ್ಲಿ. ಎಲ್ಲ ಭಯ ಇಲ್ಲ ಈ ಸಲ. ಸೊ ಮನುಷ್ಯರ ಜೊತೆಗೇನೆ ಆಕ್ಟ್ ಮಾಡಿ ಮಾಡಿ ಇವಾಗ ಶ್ವಾನದ ಜೊತೆಗೆ ಪರ್ಫಾರ್ಮೆನ್ಸ್ ಮಾಡುವಂತಹ ಒಂದು ಅನುಭವ ಹೇಗಿತ್ತು ಇಬ್ಬರಿಗೂ ಅಂತ? ಎಕ್ಸೈಟಿಂಗ್ ಫಾರ್ ಶ್ಯೂರ್. ಅಂಡ್ ಗುಂಡಾ ಜೊತೆ ಆಕ್ಟ್ ಮಾಡೋದು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಸೆಟ್ ಅಲ್ಲಿ ಅಷ್ಟೇ ಕಾಮಿಂಗ್ ಫೀಲಿಂಗ್ ಇತ್ತು. ಎಷ್ಟು ಎಕ್ಸೈಟೆಡ್, ಎಷ್ಟು ಎಂಥೂಸಿಯಾಸಮ್, ಎಷ್ಟು ಜಾಯ್ ಗುಂಡಾ ಇದು ಸೆಟ್ ತರ್ತಾನೋ ಅದೆಲ್ಲ ನಮ್ಗೆ ಹಬ್ತಾ ಇತ್ತು. ಎಲ್ಲ ಎಲ್ರು ಖುಷಿ ಆಗಿದ್ರು. ಅವ್ನು ಮಾಡೋ ಎಲ್ಲಾ ತುಂಟಾಟಗಳನ್ನೆಲ್ಲ ಡೈರೆಕ್ಟರ್ ಮಾಡಿದ್ರೆ ಸೈಲೆಂಟ್ ಆಗಿ ಓಕೆ ಇವಾಗ ಸ್ವಲ್ಪ ರೆಸ್ಟ್ಲೆಸ್ ಇದನ್ನೇ, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಆಮೇಲೆ ಶೂಟ್ ಮಾಡೋಣ. ಅದೇ ನಮ್ಗಂತೂ ತುಂಬಾ ಇದು. ಅವ್ರು ಯಾವಾಗ ಬ್ರೇಕ್ ತಗೋತಾರೋ ಅವಾಗ್ಲೇ ನಿಮಗೆ ಬ್ರೇಕ್, ಅವಾಗ ನಮ್ಗೆ ಅವ್ರು ರೆಡಿ ಅವರು ಯಾವಾಗ ಬ್ರೇಕ್ ಸಿಗ್ತಾ ಇರುತ್ತೆ. ಅಂಡ್ ಅವ್ರು ಯೂಶಲಿ ನಾವು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಇಟ್ಕೊಂಡು ಎಮೋಟ್ ಮಾಡ್ತೀವಿ. ಆ ಪಾತ್ರದಲ್ಲಿ ಇರುವಾಗ ಲವ್ ಆಗ್ಬೋದು, ಇದಾಗ್ಬೋದು, ತಂದೆ ತಾಯಿ, ಹೀರೋಯಿನ್, ಫ್ರೆಂಡ್ಶಿಪ್, ಆ ತರದ್ದೇ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬಂದಿದ್ದೀವಿ. ಬಟ್ ಒಂದು ಇನ್ನೋಸೆಂಟ್ ಫೇಸ್ ನ ನೆನ್ಸ್ಕೊಂಡು ನಾವು ಆಕ್ಟ್ ಮಾಡುವಾಗ ಅಥವಾ ಅದ್ರ ಜೊತೆ ಆಕ್ಟ್ ಮಾಡುವಾಗ ಆ ಎಮೋಷನ್ಸ್ ಟ್ರೂ ಆಗಿ ಬರುತ್ತೆ. ನನ್ಗೂ ತುಂಬಾ ಸರ್ಪ್ರೈಸಿಂಗ್ ಅನ್ನಿಸ್ತು. ಅಂಡ್ ತುಂಬಾ ಖುಷಿ ಆಯ್ತು. ನಗ್ಬೇಕಾ ನಿಜವಾಗ್ಲೂ ನಗು ಬರುತ್ತೆ, ಅಳ್ಬೇಕಾ ನಿಜವಾಗ್ಲೂ ಅಳು ಬರುತ್ತೆ. ಸೊ ನಮ್ ಕೆಲ್ಸ ಇನ್ನೂ ಚೆನ್ನಾಗಿ ಕಲ್ಸಿದ್ದೇನೆ. ಬಿಕಾಸ್ ಆಫ್ ನಾವು ಇನ್ನೂ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀವಿ. ಈಗ ಅವ್ರದ್ದೊಂದು ಮೀಟರ್ ಇರುತ್ತಲ್ವಾ, ಅಂದ್ರೆ ಪರ್ಟಿಕ್ಯುಲರ್ ಏನೋ ಒಂದು ಅವ್ರದ್ದು ರಿಯಾಕ್ಷನ್ ಮತ್ತೆ ಅದಕ್ಕೆ ನಿಮ್ದು ಹೊಂದಬೇಕು, ಆ ತರದೆಲ್ಲ ಸಾಕಷ್ಟು ಒಂದ್ ಸ್ವಲ್ಪ ಬ್ರೈನ್ ಸ್ಟಾರ್ಮಿಂಗ್ ಇರುತ್ತೆ. ಜೊತೆಗೆ ಫಿಸಿಕಲಿ ಅದು ಟೈರಿಂಗ್ ಕೂಡ. ಸೊ ಅದನ್ನ ಹೆಂಗ್ ನೀವು ಆಕ್ಚುಲಿ ಅಂದ್ರೆ ಅದ್ ಬರೋ ತರ ಮಾಡಿದ್ರಿ ಅಂತ? ಪ್ಲಾನ್ ಮಾಡ್ಕೊಂಡು ಏನ್ ಮಾಡಿದ್ವಿ, ಫಸ್ಟ್ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ವಿ ಗುಂಡಾ ಜೊತೆ. ಸೊ ದಟ್ ಅವ್ನು ನಮ್ಗೆ ಹೋಗ್ತಾನೆ. ಅಂಡ್ ತುಂಬಾ ಬೇಗ ಬಾಂಡ್ ಆದ. ಯಾಕಂದ್ರೆ ಇಬ್ರು ಮನೇಲೂ ಪೆಟ್ಸ್ ಇದೆ, ಇಬ್ರಿಗೂ ಆ ಒಂದು ಇದಿದೆ. ಏನು ನಾಯಿ ಆದ ತಕ್ಷಣ ಒಂಥರ ಇದಾಗೋದು, ಮುಟ್ಟಿದ ತಕ್ಷಣ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಹಂಗೆಲ್ಲ ಏನಿಲ್ಲ. ಇವಾಗ ವೆರಿ ಕಂಫರ್ಟಬಲ್ ಆಗಿದ್ವಿ. ಸೊ ಒಂದ್ಸಲ ಅವ್ನು ಒಗ್ಗದ್ಮೇಲೆ ಏನಾಯ್ತು, ರಿಯಾಕ್ಷನ್ಸ್ ಅವೆಲ್ಲ ಸ್ಪಾಂಟೇನಿಯಸ್ ಅಲ್ವಾ. ದಟ್ಸ್ ವೇರ್ ಐ ಫೀಲ್ ನೇಚರ್ ಸಪೋರ್ಟೆಡ್ ಅಸ್ ಅಂತ. ಈ ಪ್ರಾಸೆಸ್ ಅಲ್ಲಿ ಎಲ್ಲೂ ಏನು ಡಿಲೇ ಆಗ್ಲಿಲ್ಲ ಅಥವಾ ಫ್ರಸ್ಟ್ರೇಟ್ ಆಗ್ಲಿಲ್ಲ. ಏನ್ ಬೇಕು ಸ್ಪಾಂಟೇನಿಯಸ್ ಆಗಿ ಅದಕ್ಕಿಂತ ಸಖತ್ತಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಷ್ಟೊಂದು ಇನ್ಸಿಡೆಂಟ್ ಆ ತರ ಇದೆ. ಡೈರೆಕ್ಟ್ ಹೇಳ್ತಾರೆ ಕೆಲವು ಇನ್ಸಿಡೆಂಟ್ಸ್ ನ. ಏನು ತೆಗಿಬೇಕು, ಏನೋ ಆರ್ಟಿಫಿಷಿಯಲ್ ಆಗಿ ಅವ್ನ ಕೈಲಿ ಮಾಡಿಸ್ಬೇಕು ಅನ್ನೋ ಯೋಚನೆ ಇಟ್ಕೊಂಡ್ರು ಅವ್ನು ನ್ಯಾಚುರಲ್ ಆಗೇ ಮಾಡ್ತಾರೆ. ಸೊ ಅದು ಚೆನ್ನಾಗಿ ಸಿಂಕ್ರೋನಿಸಿಟಿ ಚೆನ್ನಾಗಿ ಬರ್ತಾರೆ. ಇಂದು ಅವರಿಗೆ ಅಂದ್ರೆ ರಚನಾ ಅವರಿಗೆ ಆಕ್ಚುಲಿ ಕಾಲ್ ಶೀಟ್ ಕೇಳಲಿಕ್ಕೆ ಗುಂಡಾ ಅವರೇ ಬಂದಿರ್ತಾರೆ, ಅಫ್ಕೋರ್ಸ್ ಇವ್ರಿಗೂ ಕೂಡ. ಸೊ ಅದಾದ್ಮೇಲೆ ನೀವು ಅಂದ್ರೆ ನಾನು ಮತ್ತೆ ಗುಂಡಾ ನೋಡಿದ್ರ ಮೊದಲು, ಈ ಆಫರ್ ಬರಕ್ಕಿಂತ ಮೊದಲು? ಇಲ್ಲ, ನಾನು ಮತ್ತೆ ಗುಂಡಾ ನೋಡಿದ್ದೆ. ಅಂಡ್ ಐ ಆಮ್ ಡಾಗ್ ಲವರ್, ಸೊ ಡೆಫಿನೆಟ್ಲಿ ಸಿನಿಮಾ ನೋಡಿದ್ದೆ. ಅಂಡ್ ತುಂಬಾ ಖುಷಿ ಆಗಿತ್ತು. ಸೆಕೆಂಡ್ ಪಾರ್ಟ್, ಫಸ್ಟ್ ಪಾರ್ಟ್ ಬಂದಾಗ ನಾನು ಇಂಡಸ್ಟ್ರಿಯಲ್ಲಿ ಇದ್ದಿಲ್ಲ. ಸೊ ಸೆಕೆಂಡ್ ಪಾರ್ಟ್ ಗೆ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ. ಸೊ ಇಂಡಸ್ಟ್ರಿಗೆ ಬಂದು ಅಂಡ್ ಐ ಗಾಟ್ ಅ ರೋಲ್ ಇನ್ ಇಷ್ಟು ಒಳ್ಳೆ ಸಿನಿಮಾ ಅಂತ ನಂಗೂ ತುಂಬಾ ಖುಷಿ. ನಿಮ್ಮನೆ ಪೆಟ್ ಇದೆ ಅಂತ ಹೇಳಿದ್ರಿ, ಅಂದ್ರೆ ಎಷ್ಟಿದೆ ನಿಮ್ಮನೇಲಿ? ಒಂದೇ ಪೆಟ್ಸ್ ಜಾಸ್ತಿ ಇವೆ, ನಾಯಿ ಒಂದೇ ಇದೆ. ಆನಿಮಲ್ಸ್ ಜಾಸ್ತಿ ಇವೆ, ಬಟ್ ನಾಯಿ ಒಂದೇ ಇದೆ.
ಅಂಡ್ ಝೂಸ್ ಅಂತ ಅವನ ಹೆಸರು. ಎಲ್ಲ ಇಷ್ಟ ತುಂಟಾಟ ಮಾಡ್ಕೊಂಡಿರ್ತಾನೆ ಅವನು. ಆಕ್ಚುಲಿ ಇನ್ನು ಸ್ವಲ್ಪ ಡಿಸಿಪ್ಲಿನ್, ಕುತ್ಕೊಂಡ್ರೆ ಕುತ್ಕೊಂಡು ಮಲ್ಕೊಂಡ್ರೆ ಮಲ್ಕೋದಾನೆ. ಅವನು ಟ್ರೈನ್ ಮಾಡ್ತಿದ್ದೆ ಬಟ್ ಜಾಸ್ತಿ ಏನ್ ಟ್ರೈನ್ ಮಾಡ್ಸಿಲ್ಲ. ಇವನ್ ಪ್ರಾಪರ್ ಟ್ರೈನ್ ಅಂದ್ರೆ ಫುಲ್ ಡಿಸಿಪ್ಲಿನ್ ಆಗಿರ್ತಾನೆ. ಅವನ್ಗೆ ಅಷ್ಟು ರೆಸ್ಟ್ಲೆಸ್ ಆಗಿರ್ತಾನೆ. ಕುತ್ಕೊಂಡ್ರೆ ನಿಲ್ಲಕ್ಕೆ ಯಾವಾಗ ಹಿಡ್ತೇನೆ ಆತರ ಇಲ್ಲ. ಒಂದು ಹೆಜ್ಜೆ ಹಿಂಗ್ ಹಾಕಿದ್ರೆ ಒಂದ್ 4 ರೌಂಡ್ ಹೋಗ್ತಾನೆ ಮನೆ ಸುತ್ತು. ಅಷ್ಟು ಎಕ್ಸೈಟ್ಮೆಂಟ್ ಅವನ್ಗೆ. ಸೊ ಐ ಥಿಂಕ್ ಅದರಿಂದ ಓಡಿದ್ರೆ ಸಾಕು, ವರ್ಕೌಟ್ ಮಾಡ್ಬೇಕು ಅಂತ. ವರ್ಕೌಟ್ ಏನು ಅವಶ್ಯಕತೆ ಇಲ್ಲ, ಅವನ ಜೊತೆ ಇದ್ರೆ ಸಾಕು. ಸೊ ಆಕ್ಚುಲಿ ರಾಕೇಶ್ ಅವರು ಸಿಕ್ಕಾಪಟ್ಟೆ ಒಂದ್ ರೀತಿ ಸ್ಪಿರಿಚುವಲ್ ಹ್ಯೂಮನ್ ಬೀಯಿಂಗ್, ಅಂದ್ರೆ ನಿಮ್ದೇ ಆದ ರೀತಿಯಲ್ಲಿ ಫ್ರೀ ಸ್ಪಿರಿಟೆಡ್, ಫ್ರೀ ಥಿಂಕರ್, ಆ ತರದೆಲ್ಲ. ಸೊ ಈಗ ಶ್ವಾನದ ಜೊತೆಗೆ ಆಕ್ಟಿಂಗ್ ಅಂದ್ರೆ ಅಫ್ಕೋರ್ಸ್ ನೀವು ಪೆಟ್ಟು ಸಾಕೊಂಡಿದ್ರೆ ಅದೆಲ್ಲ ಇದೆ. ಈಗ ಆಕ್ಟಿಂಗ್ ಅಂತ ಮಾಡುವಾಗ ಈ ರೀತಿ ಒಂದು ಕ್ಯಾಮ್ರಾ ಮುಂದೆ ಏನೋ ಒಂದು ಎಮೋಷನ್ಸ್ ನ ಎಕ್ಸಿಬಿಟ್ ಮಾಡ್ಬೇಕು ಅಂತ ಹೇಳುವಂತಹ ಈ ಒಂದು ಜರ್ನಿಯಲ್ಲಿ ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ, ನಿಮ್ ವ್ಯಕ್ತಿತ್ವದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಯೂಶಲಿ ಏನ್ ಮಾಡ್ತೀವಿ ನಾವು, ಯಾವ್ದೇ ಪಾತ್ರ ಮಾಡಿದ್ರು ಆ ಪಾತ್ರದಲ್ಲಿ ಎಷ್ಟು ಮುಳುಗಕ್ಕಾಗತ್ತೆ ಅಂತ ಎವ್ರಿ ಡೇ ಮೈಂಡ್ ಅಲ್ಲೇ ಅದನ್ನ ಫಿಕ್ಸ್ ಆಗ್ತಾ ಹೋಗ್ತೀವಿ. ಅಂಡ್ ಆ ಒಂದು ಔಟ್ಫಿಟ್, ಆ ಒಂದು ಗೆಟಪ್ ಬಿದ್ದ ತಕ್ಷಣ, ಇನ್ನು ಮೇಕಪ್ ಎಲ್ಲ ಬಿದ್ದ ತಕ್ಷಣ ಇನ್ನೊಂದಷ್ಟು ಆ ಪಾತ್ರದೊಳಗೆ ಹೋಗ್ತೀವಿ. ಬಟ್ ಇವಾಗ ಕೋ ಆಕ್ಟರ್ಸ್ ಜೊತೆ ಎಲ್ಲ ಇವಾಗ ಬ್ರೇಕ್ ಟೈಮ್ ಅಲ್ಲಿ ರಿಲ್ಯಾಕ್ಸ್ ಆಗ್ಬಿಡ್ತೀವಿ. ಬೇರೆ ನಾವು ಮಾತುಕತೆ ಅಥವಾ ಬೇರೆ ಇಲ್ಲ, ಹತ್ರ ಎನ್ವೈರನ್ಮೆಂಟ್ ಇರಲಿಲ್ಲ. ಸೊ ತುಂಬಾ ಫೋಕಸ್ಡ್ ಆಗಿ ಒಂದಕ್ಕೆ ಲಿಮಿಟ್ ಆಗಿ. ಇನ್ಫ್ಯಾಕ್ಟ್ ನಾನು ರಚನಾ ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ ವರ್ಕ್ ಝೋನ್ ಅಲ್ಲಿ ಇರುವಾಗ. ಅವ್ರ ಬಗ್ಗೆ ಇನ್ನೊಂದು ಪಾಯಿಂಟ್ ನಾನು ಆಡ್ ಮಾಡ್ತೀನಿ. ಸೆಟಲ್ ಇದ್ದಾಗ ಶಾರ್ಟ್ ಮುಗಿದ್ಮೇಲೆ ಬರ್ತಾರೆ, ಮಾತಾಡ್ತಾರೆ ಆಬ್ವಿಯಸ್ಲಿ. ಬಟ್ ಜಾಸ್ತಿ ಬಂದ್ಬಿಟ್ಟು ಸೇಮ್ ಕ್ಯಾರೆಕ್ಟರ್ ಏನ್ ಮೂಡಿದೆ ಐ ಥಿಂಕ್ ಆ ಮೂಡಿಗೆ ಹೋಗ್ತಾರೆ ಅನ್ಸುತ್ತೆ. ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡು ಹಿಂಗಿರ್ತಾರೆ. ಹಿಂಗೆ ಇರ್ತಾರೆ. ನಾನು ಎಲ್ಲೋ ನೋಡ್ಕೊಂಡು ರಾಕೆ ಮತ್ತೆ ಇಲ್ಲ ನೀವು ಕಂಟಿನ್ಯೂ ಮಾಡಿ ಅಂತ ಐ ಥಿಂಕ್ ಇಲ್ಲಿ ಆ ಝೋನ್ ಅಲ್ಲೇ ಇದ್ಬಿಡ್ತಾರೆ. ಅದ್ರ ಆಚೆ ಬರಕ್ಕೆ ಇಷ್ಟ ಬರಲ್ಲ. ಈ ಔಟ್ಫಿಟ್ ಇದೆಯಲ್ಲ, ನಾನು ಒಂದು ಆ ಹಳ್ಳಿ ಹುಡುಗಂತರ ಡ್ರೆಸ್, ನಾನು ಯೂಶಲಿ ಹಂಗ್ ಡ್ರೆಸ್ ಮಾಡಲ್ಲ. ನಾನು ಯಾವಾಗ್ಲೂ ಲೂಸ್ ಬ್ಯಾಗಿ ಔಟ್ಫಿಟ್ ಪ್ರಿಫರ್ ಮಾಡ್ತೀನಿ. ತುಂಬಾ ನಾರ್ಮಲ್ ಆ ತರ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಹಿಪ್ಪಿ ಔಟ್ಫಿಟ್ ತರದ್ದು ಪ್ರಿಫರ್ ಮಾಡ್ತೀನಿ. ದಟ್ ಈಸ್ ಮೀ ಅಂತ ನಂಗೆ ರಿಲೇಟ್ ಆಗುತ್ತೆ. ಬಟ್ ಆ ಕಾಸ್ಟ್ಯೂಮ್ ಹಾಕೊಂತಿದ್ದಂಗೆ ಆ ಒಂದು ಇನ್ನೋಸೆಂಟ್ ಆ ಶಂಕರ ಬಂದ್ಬಿಟ್ಟಿಲ್ಲ. ಸೊ ಅದು ತುಂಬಾ ಚೆನ್ನಾಗಿ ಕ್ಯಾರಿ ಆಗ್ತಿತ್ತು. ಅಂಡ್ ಪೆಟ್ ಜೊತೆನು ಮಾಡೋದ್ರಿಂದ ಹ್ಯೂಮನ್ಸ್ ನ ನೋಡಿ ಎಮೋಟ್ ಮಾಡ್ಕೊಳ್ಳೋದು ಬೇರೆ, ಆ ರೆಸ್ಪಾನ್ಸ್ ಬೇರೆ ಸಿಗುತ್ತೆ. ಬಟ್ ಅವ್ರನ್ನ ನೋಡ್ತಾ ಆ ಒಂದು ಇನ್ನೂ ಬಾಂಡಿಂಗ್ ಡೀಪ್ ಆಗುತ್ತೆ. ಅವನ್ನ ನೆನ್ಸ್ಕೊಂಡು ಇವಾಗ ಕೆಲವು ಸೀನ್ ಅವನ ಬಗ್ಗೆ ನಾನು ರಚನಾ ಅವ್ರ ಜೊತೆ ಆಕ್ಟ್ ಮಾಡ್ತಿರುವಾಗ್ಲೂ ಅವನ್ನ ನೆನ್ಸ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ, ಎಮೋಟ್ ಆಗುತ್ತೆ. ಅದು ತುಂಬಾ ಹೆಲ್ಪ್ ಆಯ್ತು. ಇಟ್ ಈಸ್ ಮೋರ್ ನ್ಯಾಚುರಲ್. ಐ ವಾಸ್ ರಿಯಾಕ್ಟಿಂಗ್ ಟು ವಿತ್ ಹಿಮ್ ವಿತ್ ದಟ್ ಸಿಚುವೇಶನ್ ಅಂತ ಮಾತ್ರ ಆಕ್ಟಿಂಗ್. ಈಗ ಟೀಸರ್ ಆಗಿರ್ಬೋದು ಅಥವಾ ಹಾಡುಗಳನ್ನೆಲ್ಲ ನೋಡುವಾಗ ಅಂದ್ರೆ ಸಪರೇಟ್ ಆಗಿ ಈಗ ನಿಮ್ದು ಮತ್ತೆ ಶ್ವಾನದೊಂದು ಟ್ರ್ಯಾಕ್, ಮತ್ತೆ ನಿಮ್ದು ಮತ್ತೆ ಶ್ವಾನದ ಆ ತರದೊಂದು ಟ್ರ್ಯಾಕ್ ಬೇರೆ ತರ ಹಂಗೆಲ್ಲ ಇದೆ. ಅಂದ್ರೆ ನಿಮ್ಮಿಬ್ಬರ ಒಂದು ಕೆಮಿಸ್ಟ್ರಿ ಆ ತರದಲ್ಲ. ಬಟ್ ನಿಮ್ಮಿಬ್ರದ್ದು ಇಂದು ಮತ್ತೆ ಲೈಕ್ ಶಂಕರ್ ಯಾವ ರೀತಿ ಕನೆಕ್ಟ್ ಆಗ್ತಾರೆ, ಸೊ ಅವರಿಬ್ರು ಮಧ್ಯೆ ಏನೆಲ್ಲ ಆಗುತ್ತೆ ಅಂತ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋ ತರ ಏನು ಕಂಟೆಂಟ್ ರಿವೀಲ್ ಮಾಡಿಲ್ಲ. ಸೊ ನಿಮ್ಮಿಬ್ರು ಜರ್ನಿ ಹೇಗಿರುತ್ತೆ ಈ ಸಿನಿಮಾದಲ್ಲಿ? ನಿಮ್ಮಿಬ್ರದ್ದು ಕೆಮಿಸ್ಟ್ರಿ ಅಥವಾ ಕ್ಯಾರೆಕ್ಟರ್ ಏನ್ ಹೇಳ್ಬೋದು. ನಾನಂತೂ ಇದುವರೆಗೂ ಯಾವ ಹೀರೋಯಿನ್ ಜೊತೆನೂ ಆ ತರ ಮಾಡಿಲ್ಲ. ಕ್ಯೂರಿಯಾಸಿಟಿ ಹಂಗೆ ಉಳಿಲಿ, ಬಟ್ ನಾಟ್ ಇನ್ ಅ ಬ್ಯಾಡ್ ವೇ ಅಥವಾ ಇದು ಇನ್ ಅ ವೆರಿ ಪಾಸಿಟಿವ್ ವೇ. ಇಟ್ ಈಸ್ ವೆರಿ ವೆರಿ ಯೂನಿಕ್. ಒಂದು ಸರ್ಪ್ರೈಸಿಂಗ್ ಆಗಿರುತ್ತೆ. ಅದು ನನಗೆ ತುಂಬಾ ಕತೆ ಕೇಳುವಾಗ್ಲೂ ಆ ಎಲಿಮೆಂಟ್ ನಂಗೆ ತುಂಬಾ ಇಷ್ಟ ಆಯ್ತು. ಹೀರೋ ಹೀರೋಯಿನ್ ಹೆಂಗಿರ್ತಾರೆ, ಯಾಕಂದ್ರೆ ಐ ವಾಸ್ ಹೀರೋ ಹೀರೋಯಿನ್ ಅಂದ ತಕ್ಷಣ ಓಕೆ ನಾಯಿ ಒಂದ್ ಮಾಡ್ಬಿಡತ್ತ ಅವ್ರಿಬ್ರಿಗೆ ಏನೋ ಲವ್ ಆಗತ್ತಾ, ರೆಗ್ಯುಲರ್ ಕ್ಲೀಶೆಗಳೇ ಇರ್ಬೋದಾ ಅನ್ನೋದೊಂದು ಕಾರ್ನರ್ ಆಫ್ ಮೈ ಮೈಂಡ್ ಐ ವಾಸ್ ಆಂಟಿಸಿಪೇಟಿಂಗ್. ಬಟ್ ಅದ್ ಏನು ಬರ್ದೇ ಇದ್ದಾಗ ವಾವ್ ಸರ್ ನಾನು ಹೀರೋಯಿನ್ ಏನಂತ ಕರಿತೀನಿ, ಸರ್ ನಾನು ಹೀರೋಯಿನ್ ಜೊತೆ ಹೆಂಗಿರ್ತೀನಿ ಇನ್ನೊಂದ್ಸಲ ಕ್ರಾಸ್ ವೆರಿ ವೆರಿ ನ್ಯಾಚುರಲ್ ಅಂಡ್ ನೈಸ್ ಅಂತ ಅನಿಸ್ತು. ಸೊ ಅದೇ ಈ ಫಿಲಮ್ದು ಎಕ್ಸ್ ಫ್ಯಾಕ್ಟರ್ ಅಂತ ಅನ್ಕೋಬಹುದು. ತುಂಬಾ ಎಕ್ಸ್ ಫ್ಯಾಕ್ಟರ್ ಗಳಲ್ಲಿ ಅದು ಒಂದು ಡೆಫಿನೆಟ್ಲಿ ಇಟ್ ಇಸ್ ಎಕ್ಸ್ ಫ್ಯಾಕ್ಟರ್. ಪೀಪಲ್ ವಿಲ್ ಲವ್ ಇಟ್. ಇನ್ನು ಸೀನಿಯರ್ ರಾಕೇಶ್ ಅಡಿಗ ಅವ್ರ ಜೊತೆಗೆ ಆಕ್ಟ್ ಮಾಡಿದ ಅನುಭವ ವೆರಿ ವೆರಿ ಹಂಬಲ್. ನಂಗೆ ಇದು ಯಾವತ್ತು ಇದು ಕಾನ್ಶಿಯಸ್ ಫೀಲ್ ಮಾಡಿಸಿಲ್ಲ ಇವರು ಸೆಟಲ್. ಯೂಶಲಿ ನಾನು ಸ್ವಲ್ಪ ಇಂಪ್ಯಾಕ್ಟ್ ಆಗ್ತೀನಿ ಎನ್ವೈರನ್ಮೆಂಟ್ ಅಲ್ಲಿ ಇನಿಷಿಯಲಿ, ಅಟ್ ಲೀಸ್ಟ್ ಸ್ಟಾರ್ಟಿಂಗ್ ಇಂಡಸ್ಟ್ರಿ ಬಂದಾಗಾದ್ರೂ ಇದು ಈ ಲೈಟ್ಸ್ ಎಲ್ಲ ನೋಡಿ ಇಷ್ಟು ಜನ ನೋಡ್ತಾ ಇರ್ತಾರೆ ಇವೆಲ್ಲ ಆಬ್ವಿಯಸ್ಲಿ ನಂಗೆ ಅಭ್ಯಾಸ ಇದ್ದಿಲ್ಲ. ಸೊ ಅದು ತುಂಬಾ ಕಾನ್ಶಿಯಸ್ ಆಗ್ತಾ ಇದೆ. ಅಂಡ್ ಕೋ ಸ್ಟಾರ್ ಜೊತೆ ಆಕ್ಟ್ ಮಾಡಿದಾಗ ತುಂಬಾ ಕಾನ್ಶಿಯಸ್ ಆಗ್ತಾ ಇದೆ. ಇವರ ಕಾನ್ಶಿಯಸ್ ಫೀಲೇ ಮಾಡಿಸಿಲ್ಲ ಎಲ್ಲರೂ. ಅಂಡ್ ಅಷ್ಟೇ ಕಂಫರ್ಟಬಲ್ ಆಗಿ ಈವನ್ ಆಫ್ ಸೆಟ್ಸ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ.
ಸೊ ಅದರಿಂದ ಐ ಥಿಂಕ್ ಕಾನ್ಸೆಪ್ಟ್ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂತು ನಾನು ಆಕ್ಟ್ ಮಾಡೋದು ಇವಾಗ. ರಾಕೇಶ್ ಅವ್ರು ಅದೆಲ್ಲ ಹುಷಾರು ಅವರು ತುಂಬಾ. ಹಂಗ್ ನೋಡಿದ್ರೆ ಇಲ್ಲ, ವೆರಿ ನೈಸ್ ವರ್ಕಿಂಗ್ ವಿತ್ ರಾಕೇಶ್ ಅವರು. ನೋಡಿದ್ರಾ ಬಿಗ್ ಬಾಸ್ ಅವ್ರದ್ದು ಸೀಸನ್ ಎಲ್ಲ? ಡೆಫಿನೆಟ್ಲಿ. ಹಿಂಗಿದ್ರು ಅದ್ರ ಒಳಗಡೆ ಇದ್ದ ತರಾನೇ ಹೊರಗಡೆನೆ ಇದ್ದಾರಾ ಹೇಗೆ? ಸೈಲೆಂಟ್ ಆಗಿ ಫುಲ್ ಸೈಲೆಂಟ್ ಆಗಿದ್ರು ಆಕ್ಚುಲಿ. ನಿಮ್ಮ ಕ್ವಶನ್ ಅರ್ಥ ಆಯ್ತು, ಅವ್ರ ಜೊತೆ ಫ್ಲರ್ಟ್ ಮಾಡುತ್ತೆ ಅಥವಾ ಇಲ್ಲ ಡೆಫಿನೆಟ್ಲಿ ಇಲ್ಲ. ಐ ಡೋಂಟ್ ಥಿಂಕ್ ಬಿಗ್ ಬಾಸ್ ಅಲ್ಲಿ ಕೂಡ ಅದೇನ್ ಜಾಸ್ತಿ ಏನಿದ್ದೇ ಇಲ್ಲ. ವೆರಿ ವರ್ಕ್ ವೈಸ್ ವೆರಿ ನೈಸ್. ಆಕ್ಚುಲಿ ಈಗ ನಾನು ಕಂಪ್ಲೀಟ್ ಟೀಸರ್ ಮತ್ತೆ ಹಾಡುಗಳನ್ನ ನೋಡುವಾಗ ಡೈರೆಕ್ಟರ್ ಅವ್ರದ್ದು ಪಾತ್ರ ತುಂಬಾನೇ ಆಕ್ಚುಲಿ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ಒಂದು ಪ್ರಾಣಿ ಇಟ್ಕೊಂಡು ಆಕ್ಚುಲಿ ಈ ತರ ಒಂದು ಔಟ್ಪುಟ್ ತರೋದು ಅಷ್ಟೊಂದು ಸುಲಭದಂತೂ ಮಾತಲ್ಲ ಆಕ್ಚುಲಿ. ಅಂಡ್ ಏನ್ ತುಂಬಾ ಟ್ರಾವೆಲ್ ಕೆಲವೊಂದಷ್ಟು ವಿಷಯಗಳಿದೆ, ಟ್ರಾವೆಲ್ ಮಾಡ್ತಿರೋದೇನೋ ತೋರಿಸ್ತಾರೆ, ಮತ್ತೆ ಎಮೋಷನ್ಸ್ ಇದೆ, ಏನ್ ಗೋವಿಂದಗೌಡ ಅವ್ರು ಇರ್ತಾರೆ, ನಯನ ಅವರು ಆ ತರದೆಲ್ಲ. ಸೊ ಹೆಂಗ್ ಅವ್ರು ರಘು ಹಾಸನ್ ಇನ್ಫ್ಯಾಕ್ಟ್ ಅವರು ಫಸ್ಟ್ ಪಾರ್ಟಿಗೂ ಕೂಡ ಅವ್ರು ವರ್ಕ್ ಮಾಡಿದ್ದಾರೆ, ರೈಟಿಂಗ್ ಟೀಮ್ ಅಲ್ಲಿ ಇದ್ರು. ಸೊ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಮತ್ತೆ ನಿಮಗೆ ಪಾತ್ರಗಳನ್ನ ನಿಮ್ ತಲೆಯಲ್ಲಿ ಕೂರಿಸೋದ್ರಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಅಂದ್ರೆ ನಿಮ್ಗೆ ಆನ್ ಸೆಟ್ ಈಗ ಪರ್ಫಾರ್ಮ್ ಮಾಡುವಾಗ ಸೊ ಅವ್ರ ಕನ್ವಿನ್ಸ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಬ್ಬರಿಗೂ ಕೂಡ. ಸೊ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದು? ನಾನ್ ಪೇಷನ್ಸ್ ಗೆ ಐಡೆಂಟಿಫೈ ಆಗ್ತೀನಿ ತುಂಬಾ ಜನಕ್ಕೆ. ತುಂಬಾ ಪೇಷನ್ಸ್ ನನ್ಗಿಂತ ಒಂದ್ ಪಟ್ಟು ಜಾಸ್ತಿ ಇದೆ. ತುಂಬಾ ಟೆಸ್ಟ್ ಗಳ ಪಿಕ್ಚರ್ ವೈಸ್ ಲೊಕೇಶನ್ ಲಾಸ್ಟ್ ಡೇ ಪರ್ಮಿಷನ್ ಇರುತ್ತೆ, ಮಳೆ ಜೋರಾಗಿ ಬಂದ್ಬಿಡುತ್ತೆ. ಅವರೇ ನಿರ್ಮಾಪಕರು ಕೂಡ ಆ ಪ್ರೆಷರ್ ಇದೆಲ್ಲ ಇನ್ನೂ ನಾನು ಇಷ್ಟು ವರ್ಷದಿಂದ ಗೊತ್ತು ಡೈರೆಕ್ಟರ್ ಆಗಿ ನಿರ್ಮಾಪಕರಾದಾಗ ಆ ಪ್ರೆಷರೇ ಬೇರೆ ಇರುತ್ತೆ. ಆ ಯಾವ ಪ್ರೆಷರ್ ತಗೊಳ್ಳಿಲ್ಲ ಅಂಡ್ ಒಂಥರ ಹಠವಾದಿ ಅಂತ ಅನ್ಬೋದು. ಯಾಕಂದ್ರೆ ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ. ಸುಟ್ಬಿಡೋಣ, ಇನ್ನೇನು ಅರ್ಧ ಗಂಟೆ ಇದೆ, ಸುಟ್ಬಿಡೋಣ ಯಾವತ್ತೂ ಮಾಡಿಲ್ಲ. ನನ್ಗೆ ಅದು ತುಂಬಾ ಖುಷಿ ಆಗ್ತಿತ್ತು. ಐ ವಾಸ್ ವೆರಿ ಹ್ಯಾಪಿ. ಐ ಮೀನ್ ದ ರೈಟ್ ಹ್ಯಾಂಡ್ಸ್ ಆಯ್ತು. ಇಲ್ಲ ನನ್ಗೆ ಯಾಕೋ ಸ್ಯಾಟಿಸ್ಫೈ ಆಗ್ತಿಲ್ಲ, ಇನ್ನೊಂದ್ ದಿನ ಮಾಡೋಣ ಪರವಾಗಿಲ್ಲ. ಬಟ್ ಕಾಣಿಸೋದು ನನ್ಗೆ ಫೀಲ್ ಆಗೋದು ದ ಪ್ರೆಷರ್ ಹೀಸ್ ಟೇಕಿಂಗ್ ಸಿಚುವೇಶನ್ ಗಳಿಂದ. ಈಸಿ ಅಲ್ಲ ಪ್ರೊಡ್ಯೂಸರ್ ಆಗಿ ಎಷ್ಟೊಂದು ದುಡ್ಡು ಹಂಗೆ ಬರ್ರಂತ ಹೋಗ್ತಾ ಇರುತ್ತೆ. ಒಂದಿನ ಅಂದ್ರೆ ಅಗೇನ್ ಇಟ್ಸ್ ಮ್ಯಾಟರ್ ಆಫ್ 4-5 lakhs. ಬಟ್ ಎಲ್ಲೂ ಇದಾಗಿಲ್ಲ. ಕೆಲವು ಕಡೆ ಸೀನ್ ಶೂಟ್ ಮಾಡಿದ್ವಿ, ಬಂದು ಅದು ಬಿದ್ದು ಹೊರಳಾಡಿ ಎಲ್ಲಾ ಮಾಡಿರ್ತೀವಿ, ಬಂದು ಇಲ್ಲ ರಾಕೇಶ್ ನನ್ಗೆ ಯಾಕೋ ಅದು ಮಜಾ ಬರ್ತಿಲ್ಲ, ಇನ್ನೊಂದ್ಸಲ ಶೂಟ್ ಮಾಡೋಣ, ಅಷ್ಟೇ ಶೂಟ್ ಮಾಡ್ಬೇಕಾ, ಓ ನೋ ಅಂತ ಅನ್ಸಿದ್ದು ಉಂಟು. ಬಟ್ ಎಲ್ಲೋ ಒಂದ್ ಕಡೆ ವಾವ್ ಇದು ಬಿಡ್ತಾ ಇಲ್ವಲ್ಲ ಇವರು, ಅವ್ರಿಗೆ ಏನ್ ಬೇಕೋ ಅದು ತಗೊಂತಾ ಇದಾರಲ್ಲ ಅನ್ನೋದು ತುಂಬಾ ಖುಷಿ ಆಯ್ತು. ಅದರಿಂದಾನೇ ಇದು ಈ ಔಟ್ಪುಟ್ ಬರಕ್ಕೆ ಅದು ಮೈನ್ ರೀಸನ್ ಅಂತ ನನಗೆ. ಓಕೆ, ಸೊ ನಿಮಗೆ ಆಗಿರೋ ಎಕ್ಸ್ಪೀರಿಯನ್ಸ್? ರಘು ಅವರು ಸೆಟ್ ಅಲ್ಲಿ ಹೇಳಿದ್ರು ಅದನ್ನೇ ತೋರಿಸಿದಾರ ಅಥವಾ ಬೇರೆ ಏನಾದ್ರು ಚೇಂಜ್ ಆಗ್ತಾ ಇತ್ತಾ? ಇಲ್ಲ, ಅವರು ಕ್ಲಾರಿಟಿ ಇತ್ತು, ಅವ್ರಿಗೆ ಏನ್ ಬೇಕಿತ್ತು ಅಂತ ಅವ್ರಿಗೆ ಮುಂಚೆಯಿಂದಾನೇ ಕ್ಲಾರಿಟಿ ಇತ್ತು. ಒಂದೂವರೆ ವರ್ಷ ಬರ್ದಿದಾರಂತೆ ಸ್ಟೋರಿನ, ಕ್ಲಾರಿಟಿ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅವ್ರ ಸೆಟ್ ಅಲ್ಲಿ ತುಂಬಾ ಪೇಷನ್ಸ್ ಅವ್ರಿಗೆ. ಇವ್ರು ಹೇಳ್ದಂಗೆನೆ ಐ ಥಿಂಕ್ ಎಲ್ಲ ಕ್ಲಿಯರ್ ಪಾಯಿಂಟ್ಸ್ ಎಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ. ಹೋಗಿರೋದ ಸ್ವಲ್ಪ ಜೋರಾಗೂ ಮಾತಾಡಿಲ್ಲ, ಅವ್ರ ವಾಯ್ಸ್ ಯಾವಾಗ್ಲೂ ಅಷ್ಟೇ ಇದೆ. ಮತ್ತೆ ಯಾವಾಗ್ಲೂ ಐ ಥಿಂಕ್ ನೀವ್ ಅವ್ರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ತುಂಬಾ ಕಾಮ್, ವೆರಿ ಇದು ಪೇಷನ್ಸ್ ಇರುವಂತ ಪರ್ಸನ್. ಅಂಡ್ ಆಲ್ಸೋ ಪ್ರೊಡ್ಯೂಸರ್ ಆಗಿದ್ದು ಅಷ್ಟು ಪೇಷನ್ಸ್ ಇರೋದು, ದಟ್ ಇಸ್ ವೆರಿ ಬಿಗ್ ಡೀಲ್. ಯಾಕಂದ್ರೆ ಎಷ್ಟೋ ದಿನ ಮಳೆ ಬಂದಿರೋದು, ಇದು ಅರ್ಧ ದಿವಸ ಅಲ್ಲೇ ಮಳೆ ಬಂದಿರೋದು, ಇನ್ನು ಅರ್ಧ ದಿವಸ ಆಗಲಿಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಮಳೆ ಬಂದಿರೋದು, ಆಗಲ್ಲ ಅನ್ನೋ ಶೂಟ್ ಆಗದೆ ಇರುವಂತ ದಿವಸಗಳಿವೆ. ಅವಾಗ ಅವರು ಟೆಂಪರ್ ಲೂಸ್ ಮಾಡಿಲ್ಲ, ಕಾಮಾಗ ಅವ್ರ ಪಾಡಿಗೆ ಯೋಚನೆ ಮಾಡ್ತಾರೆ, ಆಯ್ತು ನಾಳೆ ಮಾಡೋಣ, ಅಷ್ಟು ಪೇಷನ್ಸ್. ನಾನು ಯಾರು ನೋಡಿಲ್ಲಪ್ಪ, ಅವ್ರ ಕಡೆಯಲ್ಲಿ ಏನ್ ನಡೀತಾ ಇರುತ್ತೋ ಗೊತ್ತಿಲ್ಲ. ಬಟ್ ವೆರಿ ವೆರಿ ಪೇಷಂಟ್ ಪರ್ಸನ್ ಅಂಡ್ ಐ ಆಮ್ ವೆರಿ ಗ್ಲಾಡ್ ಐ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್. ಈಗ ಶಾನವ ಜೊತೆಗೆ ಆಕ್ಟ್ ಮಾಡುವಾಗ ಅಂದ್ರೆ ಟೇಕ್ಸ್ ಎಲ್ಲ ಎಷ್ಟು ತುಂಬಾ ರೀಟೇಕ್ಸ್ ಆಗ್ತಾ ಇತ್ತು? ಬಿಕಾಸ್ ಅದರದ್ದು ಕರೆಕ್ಟ್ ಆಗಿ ಒಂದು ರಿಯಾಕ್ಷನ್ ಎಲ್ಲ ಕರೆಕ್ಟ್ ಆಗಿ ಸಿಗ್ಬೇಕು. ಅದು ಹೆಂಗಿರ್ತಾ ಇತ್ತು? ನಿಮ್ ಪೇಷನ್ಸ್ ಲೆವೆಲ್ ಯಾವ ರೀತಿ ಇರ್ಬೇಕಾಗಿತ್ತು ಪರ್ಫಾರ್ಮ್ ಮಾಡುವಾಗ? ಟು ಬಿ ಆನೆಸ್ಟ್ ಯಾವತ್ತೂ ಆತರ ಫ್ರಸ್ಟ್ರೇಟ್ ಆಗೋದು, ಟೈಮ್ ಲ್ಯಾಗ್ ಮಾಡೋದು ಅವರಿಂದ ಆಗೇ ಇಲ್ಲ. ಟ್ರೈನರ್ಸ್ ಅಷ್ಟೇ ತುಂಬಾ ಕ್ಲಾರಿಟಿ ಇರ್ತಿತ್ತು. ಅಂಡ್ ಅವರು ಅಷ್ಟೇ, ಅವ್ರಿಗೆ ಪ್ರಾಪರ್ ಪ್ಯಾಂಪರಿಂಗ್ ಚೆನ್ನಾಗಿ ನಡೆಯೋದು. ನಾವೆಲ್ಲ ಒಂದೊಂದ್ಸಲ ಬಿಸಿಲು ಹಂಗೆ ಹಿಂಗೆ ಇದ್ರು ಅವ್ರಿಗೆ ನೀಟಾಗಿ ಸೀಟಿ ಬೆಡ್ ಹಾಸಿ, ಕಾರಲ್ಲಿ ಹಿಂದೆಗಡೆ ಬೆಡ್ ಹಾಸಿ, ಒಂದೊಂದ್ಸಲ ನಾನು ಹೋಗಿ ಕೂತ್ಕೋದಾಗಿ. ಸೊ ಅಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡ್ತಾ ಇದ್ರು. ನಾನು ಹೇಳಿದ್ನಲ್ಲ, ಫಸ್ಟ್ ಹಾಫ್ ಅಲ್ಲಿ ಏನ್ ಟೆಸ್ಟ್ ಗಳಾಯ್ತು ನೇಚರ್ ಇಂದ, ಅದೇ ತರ ವಾಪಸ್ಸು ಕೊಡ್ತು ನೇಚರ್.
ಬೈ ದೇರ್ ಪರ್ಫಾರ್ಮೆನ್ಸ್. ತುಂಬಾ ಸರ್ಪ್ರೈಸಿಂಗ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಗಿಂತ ವಾವ್ ಅನ್ನೋ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಲವೊಂದು ಒಂಥರ ಮಿರಾಕಲ್ ಅನ್ಬೋದು ಆ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಮರಿ ಬೇರೆ 30-40 ಡೇಸ್ ರಚನಾ ಅವ್ರದ್ದು ಕಾಂಬಿನೇಷನ್ ಇದೆ. ಅದು ಅಷ್ಟೇ ಸಾಂಗ್ ಇರ್ತೀವಿ, ಒಂದು ಕ್ಯೂಟ್ ಸಾಂಗ್ ಇದೆಯಲ್ಲ ಅದ್ರಲ್ಲೂ ಅಷ್ಟೇ ಅದೆಷ್ಟು ಚೆನ್ನಾಗಿ ಮಾಡಿದ. ಮರಿ ಅಂತೂ ಏನು ಟ್ರೈನ್ ಮಾಡಕ್ ಆಗಲ್ಲ ಅಂತ ಕರಿತೀವಿ, ಜಸ್ಟ್ ಭೂಮಿಗೆ ಬಂದ್ 30 ಡೇಸ್ ಅಂದ್ರೆ ವಿ ಕ್ಯಾನ್ ಇಮ್ಯಾಜಿನ್. ಬಟ್ ಅದು ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದೆ, ಇಡೀ ಸಿನಿಮಾ ಸಪೋರ್ಟ್ ಮಾಡಿದೆ. ಅದೆಲ್ಲ ಒಂಥರ ಇವಾಗ ಯೋಚನೆ ಮಾಡಿದ್ರೆ ಅವೆಲ್ಲ ಹಿಂಗೆಲ್ಲ ತೆಗ್ದಿದೇವ ಅಂದ್ರೆ ಇಟ್ಸ್ ಮಿರಾಕಲ್ ಅಂತಾನೆ. ನಿಮಗೆ ತುಂಬಾ ಕಷ್ಟ ಆಗಿತ್ತು? ಇಲ್ಲ, ಡೆಫಿನೆಟ್ಲಿ ಇಲ್ಲ. ನಂಗೆ ಜಾಸ್ತಿ ಮರಿ ಜೊತೆನೆ ಇದ್ದಿರೋದು ಪೋರ್ಷನ್. ನಮ್ ಗುಂಡಾ ಜೊತೆ ಸ್ವಲ್ಪ, ಬಂಟಿ ಗುಂಡಾ ಜೊತೆ ಸ್ವಲ್ಪ ಇತ್ತು ಪೋರ್ಷನ್, ಬಟ್ ಕಮ್ಮಿ ಕಂಪ್ಯಾರಿಟಿವ್ಲಿ ಮರಿಗಿಂತ. ಸೊ ಮರಿ ಜೊತೆ ಏನು ಪ್ರಿಡಿಕ್ಟ್ ಮಾಡಕ್ ಆಗ್ತಿದಿಲ್ಲ, ಬಟ್ ಅದನ್ನ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ನಮ್ ಸಿನಿಮಾಟೋಗ್ರಫರ್ ತನ್ವಿಕ್ ಅವ್ರಾಗ್ಲಿ, ಅವರು ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ನಾನೇನ್ ಮಾಡ್ತೀನಿ ನಾಯಿ ಮರಿ ಅದ್ರ ಪ್ರಕಾರ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಅದ್ರ ಜೊತೆ ನಗಾಡ್ಕೊಂಡಿರೋದು. ಸೊ ಅದೇನ್ ಮಾಡುತ್ತೆ ಅದ್ರ ಪ್ರಕಾರ ಇದು ಎಂಟೈರ್ ಟೀಮ್ ನಡ್ಕೊಂಡಿತ್ತು. ಸೊ ಹಂಗ್ ನೋಡಿದ್ರೆ ನೀವು ಹಾಡಲ್ಲೂ ನೋಡಿ ಒಂದಷ್ಟು ಪೋರ್ಷನ್ ಸ್ಕ್ರಿಪ್ಟೆಡ್ ಅನ್ಸುತ್ತೆ ಅಷ್ಟೇ. ಅಂದ್ರೆ ಇದು ಮೇನ್ ಮೂವ್ಮೆಂಟ್ಸ್ ಎಲ್ಲ, ಆ ಮೂವ್ಮೆಂಟ್ಸ್ ಬಿಟ್ರೆ ಬೇರೆ ಎಲ್ಲಾ ವೆರಿ ನ್ಯಾಚುರಲ್. ಅದೇನ್ ಮಾಡತ್ತೆ ಮಾಡ್ಕೊಂಡು ನಾವು ಅದ್ರ ಜೊತೆ ಇದ್ ಮಾಡೋಣ ಅಂತ. ಸೊ ಅದೇ ತುಂಬಾ ಖುಷಿ ಆಯ್ತು ಸರ್ ಹಾಡ್ ಹೆಂಗ್ ಬಂದಿದೆ. ಇಟ್ ವಾಸ್ ಆಲ್ ನ್ಯಾಚುರಲ್. ಇಟ್ ವಾಸ್ ಮೋಸ್ಟ್ ಆಫ್ ಇಟ್ ವಾಸ್ ನಾಟ್ ಎಕ್ಸಾಕ್ಟ್ಲಿ ಹೌ ವಿ ಪ್ಲಾನ್. ಬಟ್ ದೊಡ್ಡವನ್ ಜೊತೆ ಅಂತ ನಮ್ಗೆ ಏನೋ ಫ್ರಸ್ಟ್ರೇಷನ್ ಆಗಕ್ಕೆ ಚಾನ್ಸ್ ಗೊತ್ತಿಲ್ಲ. ಅವನು ಇನ್ಸ್ಟೆಂಟ್ಲಿ ಏನ್ ಹೇಳ್ತಾರೆ ಅಲ್ಲೇ ಇಮಿಡಿಯೇಟ್ ಆಗಿ ಮಾಡ್ತಾನೆ. ಸ್ವಲ್ಪ ಮಾತಾಡ್ಬೇಕಂದ್ರೂ ಸ್ವಲ್ಪ ಕೇಳಿಸ್ಕೊಂಡು ಮತ್ತೆ ಮಾತಾಡ್ತಾನೆ. ಹಂಗೆ ಇಟ್ ವಾಸ್ ವೆರಿ ಫನ್ ವರ್ಕಿಂಗ್. ಕರೆಕ್ಟ್. ಇನ್ನು ಇವಾಗ ಫಸ್ಟ್ ಪಾರ್ಟ್ ಆಕ್ಚುಲಿ ಇಟ್ ವಾಸ್ ವೆರಿ ಲೈಕ್ ಅಂದ್ರೆ ಎಮೋಷನಲ್, ಒಂಥರ ರೋಲರ್ ಕೋಸ್ಟರ್ ರೈಡ್ ತರ ಇತ್ತು. ಮತ್ತೆ ಒಂದ್ ಸ್ಯಾಡ್ ಎಂಡಿಂಗ್ ಎಲ್ಲ ಅದು ಕೊನೆ ಆಯ್ತು. ಸೊ ಇದ್ರಲ್ಲೂ ಹಂಗೆ ಅಂದ್ರೆ ಜನಗಳಿಗೆ ಒಂದ್ ರೀತಿ ದುಃಖಕ್ಕೆ ದೂಡ್ಬೇಕು ಅನ್ನೋ ಪ್ಲಾನ್ಸ್ ಇದೆಯಾ ನಿಮ್ಮ ತಂಡಕ್ಕೆ? ಯಾವ ತರ? ಓಕೆ, ಅದು ಸರ್ ಇದಾರೆ, ನಮ್ಮ ಜಿಜಿ ಸರ್ ಇದಾರೆ, ನಯನ ಅವರು ಇದಾರೆ, ತುಂಬಾ ಚೆನ್ನಾಗಿ ನಗಿಸ್ತಾರೆ. ಹಂಗೆ ಒಂಚೂರು ಕಣ್ಣಲ್ಲಿ ನೀರು ಖಂಡಿತ ಎಮೋಷನ್ ವೆರಿ ನ್ಯಾಚುರಲ್ ಆಗಿ ತಗೊಂಡ್ಬಂದಿದ್ದಾರೆ. ಫುಲ್ ಗೋಲ್ಡ್ ಬ್ಲೇಡ್ ಇಲ್ಲ. ಇಟ್ ಇಸ್ ವೆರಿ ಫನ್ನಿ ಅಂಡ್ ಕ್ಯೂಟ್ ಅಂಡ್ ಎಮೋಷನಲ್. ಕರೆಕ್ಟ್. ಸೊ ರಚನಾ ಅವ್ರು ಆಕ್ಚುಲಿ ತುಂಬಾ ಬಬ್ಲಿ ರೋಲ್ಸ್ ಆ ತರದೆಲ್ಲ ತುಂಬಾ ಸೊಫಿಸ್ಟಿಕೇಟೆಡ್ ಆ ತರದ ನಿಮಗೆ ನಿಮ್ಮ ಒಂದು ಫೇಸ್ ಕಟ್ಟಿಗೆ ಸೂಟ್ ಆಗೋ ತರ ಪಾತ್ರಗಳನ್ನೇ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇದು ತುಂಬಾ ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಬೇಕಾಗುತ್ತೆ. ಬಿಕಾಸ್ ನಮಗೆ ಕನ್ವಿನ್ಸ್ ಆಗ್ಬೇಕಲ್ಲ ಇವ್ರು ಶ್ವಾನನ್ ಜೊತೆಗೆ ಇರುವಂತಹ ನಿಮ್ಮ ಒಂದು ಬಾಂಡಿಂಗ್ ಎಲ್ಲ. ಸೊ ನಿಮ್ಮ ಒಂದು ಕರಿಯರ್ ಅಲ್ಲಿ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ? ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಮೂವಿ. ಯಾಕಂದ್ರೆ ಇದ್ರಲ್ಲಿ ಮೇನ್ ಏನಾಗುತ್ತೆ ಅಂದ್ರೆ ನಾಯಿ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಮೋಷನ್. ಎಸ್ಪೆಷಲಿ ಫ್ರಸ್ಟ್ರೇಷನ್ ಜಾಸ್ತಿ ಇತ್ತು ಚಿಕ್ಕ ಮರಿ ಜೊತೆ ಇದ್ದಾಗ. ಸೊ ಆ ಫ್ರಸ್ಟ್ರೇಷನ್ ನ ನೀವು ಆ ಪಾತ್ರ ನನ್ ಪಾತ್ರನೇ ಇದು ಪರ್ಸನಲಿ ಅಲ್ಲ, ಇಲ್ಲ ಆ ಪಾತ್ರ ಕ್ಯಾರೆಕ್ಟರೇ ಜಾಸ್ತಿ ಇನ್ಸ್ಟೆಂಟ್ಲಿ ಫ್ರಸ್ಟ್ರೇಟ್ ಆಗೋಗ್ಬಿಡ್ತಾಳೆ. ಅಂದ್ರೆ ಇನ್ಸ್ಟೆಂಟ್ಲಿ ಶಾರ್ಟ್ ಟೆಂಪರ್ಡ್, ಬೇಸಿಕ್ಲಿ ಶಾರ್ಟ್ ಟೆಂಪರ್ಡ್ ಇರುವಂತ ಒಂದ್ ಪಾತ್ರ, ತುಂಬಾ ಜಂಬ ಇರುವಂತ ಒಂದ್ ಪಾತ್ರ. ಸೊ ಈ ಫ್ರಸ್ಟ್ರೇಷನ್ ನ ಹೆಂಗ್ ತೋರ್ಸ್ಕೊಳ್ಳೋದು, ಈ ಪಪ್ಪಿ ಮೇಲೆ ತೋರ್ಸ್ಕೊಳ್ತಾ ಇದ್ದಾಳೆ, ಅದೇ ಪಪ್ಪಿ ರಿಯಾಕ್ಟೇ ಮಾಡ್ತಿಲ್ಲ, ಅದಕ್ಕೆ ನಾನು ಫ್ರಸ್ಟ್ರೇಟ್ ಆಗ್ತಾ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಗ್ಲಿ ಅಂತ ನಾನು ಎಷ್ಟು ಸಲ ಹೊಡ್ಕೊಂಡು. ಸೊ ಅದು ಜನ ಕಾಮಿಡಿ ಅಂತ ಅನ್ಸುತ್ತೆ. ಸೊ ನೀವು ಬಬ್ಲಿ ಅಂತೀರಾ, ಬಟ್ ಇದ್ರಲ್ಲಿ ಬಬ್ಲಿ ಡೆಫಿನೆಟ್ಲಿ ಬಬ್ಲಿ ಅಲ್ಲ, ಆ ಫ್ರಸ್ಟ್ರೇಷನ್ ಅನ್ನೇ ಕಾಮಿಡಿ ತರ ನೋಡ್ತಾರೆ. ಮುಂಚೆ ಬಬ್ಲಿನ ಕಾಮಿಡಿ ಫನ್ ತರ ನೋಡ್ತಾರೆ, ಬಟ್ ಇದ್ರಲ್ಲಿ ಡಿಫ್ರೆಂಟ್ ಆಗಿ ಕಾಮಿಡಿ ನೋಡ್ತಾರೆ. ಮೇನ್ಲಿ ಎಂಟರ್ಟೈನ್ ಮಾಡಕ್ಕಂತೂ ಡೆಫಿನೆಟ್ಲಿ ಬರ್ತಾ ಇದೀವಿ. ಎಷ್ಟು ಇಮೋಷನ್ಸ್ ಇದೆ ಅಂದ್ರೆ ಈ ಸಿನಿಮಾಲಿ, ಎಷ್ಟು ನಗಾಡ್ತೀರ ಅಷ್ಟೇ ಇದು ತುಂಬಾ ಇದು ಹಾರ್ಟ್ ಬ್ರೇಕಿಂಗ್ ಸೀನ್ಸ್ ಕೂಡ ಇವೆ. ಅಂಡ್ ನೀವು ರಾಖಿ ಅವ್ರನ್ನ ಇದು ಒಂದ್ ಸೀನ್ಸ್ ಅಲ್ಲಿ ನೋಡ್ಬಿಟ್ರೆ ಪ್ರತಿ ಸೀನ್ ಅಲ್ಲಿ ಅವ್ರ ಮುಖ ನೋಡ್ತಾ ಇದ್ರೇನೆ ನಿಮ್ಗೆ ಅಳು ಬಂದ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಪಾಪ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾ ಅಲ್ಲಿ. ಐ ಥಿಂಕ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಫಾರ್ ಮೈ ಫ್ಯೂಚರ್ ಆಲ್ಸೋ. ಸೊ ಇನ್ನು VFX ಏನು ಯೂಸ್ ಮಾಡಿಲ್ಲ ಆ ತರದೇ ಇದೆ, ಕಂಪ್ಲೀಟ್ ಆಗಿ ತನ್ವಿಕ್ ಇದಾರಲ್ಲ, ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅವ್ರು ಬರೀ ಸೆಟ್ ಬಂದಾಗ ಕ್ಯಾಮ್ರಾಮನ್ ಅಲ್ಲ, ಯಾವಾಗ್ಲೂ ಇದಿಲ್ಲ ಏನಾದ್ರು ಶೂಟ್ ಮಾಡ್ತಾ ಇರ್ತಾರೆ. ಅದು ನೇಚರ್, ಮರ ಜಾಸ್ತಿ ಅವ್ರಿಗೆ ನೇಚರ್ ಲವರ್ ಅವರು, ಮರಗಳು ಅದು ಇದು ಎನಿ ಟೈಮ್ ಶೂಟ್ ಮಾಡ್ತಾರೆ. ಟ್ರಾವೆಲ್ ಮಾಡ್ತಾನು ಅಷ್ಟು ಇದೊಂಚೂರು ನಿಲ್ಸಿ ಸಕ್ಕದಾಗಿದೆಲ್ಲ ಈ ಮರ, ಸಕ್ಕದಾಗಿದೆಲ್ಲ ಗುಡ್ಡ ಅಂತ
ಸೊ ನ್ಯಾಚುರಲ್ ಆಗಿ ಅದನ್ನ ಎಂಜಾಯ್ ಮಾಡ್ತಾರಲ್ಲ ಅವರು ಬಂದಾಗ ಅಷ್ಟೇ ನ್ಯಾಚುರಲ್ ಆಗು ಕಟ್ಕೊಟ್ಟಿದ್ದಾರೆ. ಅಂಡ್ ಲೊಕೇಶನ್ಸ್ ಅದೇ ತರ ಚೂಸ್ ಮಾಡಿ, ಒಳ್ಳೆ ಗ್ರೀನರಿ ರೈನ್ ಫಾಲ್ ಟೈಮ್ ಅಲ್ಲಿ ಮಾಡಿದೀವಿ. ಸೊ ಅದು ಅದ್ಭುತವಾಗಿ ಕಾಣಿಸಿದೆ. ಗ್ರಾಫಿಕ್ಸ್ ಎಲ್ಲ ಅವಶ್ಯಕತೆನೇ ಬಿದ್ದಿಲ್ಲ. ಕರೆಕ್ಟ್. ಮತ್ತೆ ಕೆಲವೊಂದಷ್ಟು ಧಾರ್ಮಿಕ ಪ್ರವಾಸಕ್ಕೆಲ್ಲ ಹೋಗಿದ್ರಿ ನೀವು ಆಕ್ಚುಲಿ ನಾರ್ತ್ ಇಂಡಿಯಾ. ಅಂದ್ರೆ ಅಲ್ಲಿ ನಾನು ರೀಲ್ಸ್ ಅಲ್ಲಿ ನೋಡಿದ್ದು, ಓಕೆ ನಾನು ಮತ್ತು ಗುಂಡಕ್ಕೆ ಸಂಬಂಧಪಟ್ಟ ಹಾಗೆ ಹರಕೆ ತೀರ್ಸೋದಕ್ಕೆ ಹೋಗಿದ್ದಾರೆ ಅಂತೇನೋ ಆ ತರ ಅಲ್ಲಿ ಬರ್ದಿರ್ತಾ ಇದ್ರು ಅವರು. ಏನ್ ಎಕ್ಸಾಕ್ಟ್ಲಿ ಯಾಕೆ ಹೋಗಿದ್ದೀನಿ ನೀವು? ನಾನು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಗೆ ಮೇನ್ ಹೋಗಿದ್ದು. ಅಂಡ್ ಆವಾಗ ರಿಲೀಸ್ ಒಬ್ಬರೇ ಹೋಗಿದ್ರೆ? ರಿಲೀಸ್ ಹತ್ರ ಒಬ್ಬರೇ ಹೋಗಿದ್ದೆ. ಒಬ್ರು ಸ್ಪಿರಿಚುವಲ್ ಲೀಡರ್ ಜೊತೆನೆ ಹೋಗಿದ್ರು. ಅವರು ಅವರೊಂದು ಕಂಡೀಷನ್, ನಾನು ಹೆಸರು ಎಲ್ಲ ಹೇಳ್ಬಾರ್ದು, ಅವರು ಟು ಬಿ ಇನ್ ದ ಲೈನ್ ಲೈಟ್. ಕುಮಾರ್ ಮಹಾರಾಜ್ ಹಾವೇರಿ ಸೈಡ್ ಮಠ, ಅವ್ರ ಮುಂಚೆ ಹಿಮಾಲಯಸ್ ಎಲ್ಲ ಇದ್ರು. ಸೊ ಆ ತರದವ್ರ ಜೊತೆ ಹೋದಾಗ ಏನಾಗುತ್ತೆ, ಫ್ರೆಂಡ್ಸ್ ಜೊತೆ ಹೋಗೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ನಾವು ಫ್ರೆಂಡ್ಸ್ ಹೋದ್ರೆ ಹೋಗ್ತೀವಿ, ಲಾಡ್ಜ್ ಮಾಡ್ತೀವಿ, ಕಾಫಿ ಕುಡಿಯೋಣ, ಅಲ್ಲಿ ನಿಲ್ಸೋಣ, ಹಂಗೆ ಹಿಂಗೆ. ಸೊ ಅದೊಂಥರ ಬೇರೆನೆ, ಹಂಗೆ ಏನು ಇಲ್ಲ, ಓಡ್ತಾ ಇರ್ಬೇಕು. ಸೊ ನನ್ನ ಮೆಂಟಲ್ ಲಿಮಿಟೇಷನ್ಸ್, ಫಿಸಿಕಲ್ ಲಿಮಿಟೇಷನ್ಸ್ ನೆಕ್ಸ್ಟ್ ಲೆವೆಲ್ಗೆ ಸ್ಟ್ರೆಚ್ ಆಗಿದೆ. ಕಂಫರ್ಟ್ ಅನ್ನೋದೇ ಇಲ್ಲ ಅನ್ಸುತ್ತೆ ಇವಾಗ. ಎಲ್ ಕೊಟ್ರು ಏನ್ ಕೊಟ್ರು ತಿಂತೀನಿ, ಎಲ್ ಬಿಟ್ರು ಮಲ್ಕೊಂತೀನಿ, ಹಂಗಾಗ್ಬಿಟ್ಟಿದೆ. ಜಾಸ್ತಿ ಲಾಡ್ಜ್ ಹೋಟ್ಲಲ್ಲಿ ಇರ್ತಾ ಇರ್ಲಿಲ್ಲ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ದೇವಸ್ಥಾನಗಳು, ಮಠ, ಆ ತರದೇ. ಸೊ ಐ ಮೆಟ್ ಮೆನಿ ಇನ್ಸ್ಪೈರಿಂಗ್ ಪೀಪಲ್. ತುಂಬಾ ವರ್ಷಗಳಿಂದ ಅಲ್ಲಿ ಅನುಷ್ಠಾನ ಮಾಡೋರು, ತುಂಬಾ ವರ್ಷದಿಂದ ಅಲ್ಲೇ ಗುಹೆಯಲ್ಲಿ ಇದ್ದವರು, ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಒಂದು ತುಂಬಾ ಕ್ಲಾರಿಟಿ ಸಿಕ್ತು. ಅದೆಲ್ಲದು ನನಗೆ ಗುಂಡ ಅಥವಾ ಪ್ರಮೋಷನ್ಸ್ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ಐ ಕುಡ್ ರಿಲೇಟ್ ಆಲ್ ದಟ್. ಅಂಡ್ ಭೈರವನಾಥ್ ಇದಕ್ಕೆ ಹೋಗಿದೆ, ಕೇದಾರಿಂದ ಮೇಲ್ಗಡೆ ಭೈರವನಾಥ್ ಅಲ್ಲಿ ಹೋದಾಗ ಒಂದ್ ನಾಯಿ ಫಾಲೋ ಮಾಡ್ಕೊಂಡ್ ಬಂತು, ವಾಪಸ್ ಬರೋವರೆಗೂ ಬಂತು. ಸೊ ದೋಸ್ ವರ್ ಸಮ್ ಸೈನ್ಸ್ ಅಂತ ಅನಿಸ್ತು ನನಗೆ. ಅಂಡ್ ನಾವು ಹೋಗಿದ್ದಿದ್ ಮೋಸ್ಟ್ ಡೇಂಜರಸ್ ಟೈಮ್ ಅವಾಗ. ನಾವು ಬಂದಿದ್ 2 ದಿನಕ್ಕೆ ಕೇದಾರಲ್ಲಿ 6 ಜನ ಸತ್ತೋದ್ರು. ನಾವು ಹರಿದ್ವಾರ್ ದಾಟದ್ವಿ, ಅಲ್ಲಿ ಸ್ಟ್ಯಾಂಪೇಡ್ ಆಗಿ ಸತ್ತೋದ್ರು, ಕಾವಡ್ ಅಂತ. ಅಂಡ್ ಲ್ಯಾಂಡ್ ಸ್ಲೈಡ್ಸ್ ಕಣ್ಣಾರೆ ನೋಡಿದೀನಿ, ಬಂಡೆಗಳು ಬೀಳೋದು, ಅಂಡ್ ಹೆಲ್ಪ್ಲೆಸ್ ಸ್ಟೇಜ್. ಇಷ್ಟೇ ಅಲ್ವಾ ನಮ್ ಲೈಫ್? ಎನಿ ಟೈಮ್ ಏನು ಎಷ್ಟೊಂದು ತಲೆ ಕೆಡ್ಸ್ಕೊಂತೀವಿ, ಇಷ್ಟೇ ಅಲ್ವಾ ಜೀವನ ಅನ್ನೋದು ಒಂದು ರಿಯಲೈಸೇಷನ್. ಆ ತರದ್ ಸಾಕಷ್ಟು ರಿಯಲೈಸೇಷನ್ ಪಾಯಿಂಟ್. ಯಾಕೆ ಈ ವೈರಾಗ್ಯ ಅಂತ ಈ ವಯಸ್ಸಲ್ಲಿ? ಇಲ್ಲ, ಇಟ್ ಇಸ್ ನಾಟ್ ವೈರಾಗ್ಯ. ವೈರಾಗ್ಯ ಅಂದ ತಕ್ಷಣ ಎಲ್ಲ ಬಿಟ್ಟು ಹೋಗೋದು ಅಂತ ಕನ್ಫ್ಯೂಸ್ ಆಗ್ತದೆ. ಇಲ್ಲ, ಎಲ್ಲದನ್ನೂ ಸಮತೋಲನವಾಗಿ ನೋಡೋದು, ಎಲ್ಲಾದ್ರಲ್ಲೂ ಮರ್ಜ್ ಆಗಿರೋದು. ಒನ್ ವಿತ್ ನೇಚರ್ ಇಸ್ ನಮ್ಮ ಏನೇನ್ ಸ್ಟಿಮ್ಯುಲೇಷನ್ ಆಗತ್ತೆ, ಪ್ರೆಷರ್ ಸೀಕಿಂಗ್ ಎಲ್ಲ ಬಿಟ್ಟು ಹ್ಯಾಪಿನೆಸ್ ಬೇರೆ, ಆನಂದನೇ ಬೇರೆ, ಪ್ರೆಷರ್ ಬೇರೆ ಅನ್ನೋ ತರದ್ದು. ಸೊ ಇಟ್ ಈಸ್ ಮೋರ್ ಆಫ್ ಸ್ಮಾರ್ಟ್ನೆಸ್ ಅಂತ ನನ್ಗೆ ಅನ್ಸುತ್ತೆ. ಅಲ್ಲಿ ಇದ್ದವ್ರು ಯಾರು ಎಲ್ಲ ಬಿಟ್ಟಿದ್ದಾರೆ ಅಂತ ಅಲ್ಲ, ಎಲ್ಲದನ್ನೂ ಅನುಭವಿಸ್ತಾ ಇದಾರೆ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇಟ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಎಲ್ಲ ಅನುಭವಿಸಿ ಎಲ್ಲ ಆಗಿ ಮತ್ತೆ ಇವಾಗ ಇನ್ನೊಂದು ಕ್ಲಾರಿಟಿ ತಗೊಳಕ್ ಹೋಗಿದ್ದೆ. ಅಲ್ಲಿ ಏನು ಆಗಿದೆಯಲ್ಲ, ಇವಾಗ ನಾನು ಇಲ್ಲಿ ಕೂತಿರೋದು, ಇಟ್ ಹ್ಯಾಸ್ ಡಿಫೈನ್ಡ್ ಮೀ ಡಿಫ್ರೆಂಟ್ಲಿ. ಸೊ ಕಂಟಿನ್ಯೂಸ್ ಎವಾಲ್ವ್ ಆಗ್ತಾ ಇರ್ಬೇಕು. ಐ ಬಿಲೀವ್ ಇನ್ ಚೇಂಜಿಂಗ್. ನಾನು ಲಾಸ್ಟ್ ಇಂಟರ್ವ್ಯೂ ಮಾತಾಡ್ದಂಗೆ ಇವಾಗಿರಲ್ಲ, ಅಬ್ಸರ್ವ್ ಮಾಡಿ. ಸೊ ಐ ಕೀಪ್ ಚೇಂಜಿಂಗ್, ಐ ಎಂಜಾಯ್ ದಟ್ ಚೇಂಜ್ ಅಂಡ್ ಐ ಅಕ್ಸೆಪ್ಟ್ ದಟ್ ಚೇಂಜ್. ಸೊ ಎವಲ್ಯೂಷನ್ ಆಗ್ತಾ ಇರ್ಬೇಕು ಅಂತ. ಕರೆಕ್ಟ್. ಅಲ್ಲ, ದಿಸ್ ಇಸ್ ಎ ಟೋಟಲಿ ಡಿಫ್ರೆಂಟ್ ಕಾನ್ವರ್ಸೇಷನ್. ನಂಗೆ ಗೊತ್ತು, ನಾನು ಸುಮ್ಮನೆ ಕಾಲ ಹೇಳಕ್ಕೆ ಮಧ್ಯೆ ಇದ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಆಕ್ಚುಲಿ ಈಗ ಮೊನ್ನೆ ಅಷ್ಟೇ ಸ್ಟ್ರೇ ಡಾಗ್ಸ್ ವಿಚಾರದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ಪಾಸ್ ಮಾಡುತ್ತೆ. ಅದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳೆಲ್ಲ ಆಗುತ್ತೆ. ಎಸ್ಪೆಷಲಿ ಸೆಲೆಬ್ರಿಟೀಸ್ ತುಂಬಾ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ, ಯಾಕೆ ಅದಕ್ಕೂ ಒಂದು ಲೈಫ್ ಇದೆ ಆ ತರದೆಲ್ಲ ಅಂತ. ಬಟ್ ಆಕ್ಚುಲಿ ಒಂದು ಮಿಡಲ್ ಕ್ಲಾಸ್ ಜನಗಳ ಪರವಾಗಿ ಕೆಲವೊಬ್ರು ಮಾತಾಡ್ತಾರೆ. ಅಂದ್ರೆ ನೀವು ಆಕ್ಚುಲಿ ಅದನ್ನ ಫೇಸ್ ಮಾಡಿರಲ್ಲ, ಎಕ್ಸಾಕ್ಟ್ಲಿ ಏನಾಗ್ತಿದೆ ಆ ಒಂದು ಸ್ಟ್ರೇ ಡಾಗ್ಸ್ ಇಂದ, ನಾವು ಅದರಿಂದ ತೊಂದರೆಗೆ ಒಳಪಟ್ಟಿದೀವಿ. ಸೊ ಅಂತವ್ರ ಪರವಾಗಿ ನೀವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ಯಾಕೆ ಆ ಸ್ಟ್ರೇ ಡಾಗ್ಸ್ ಆ ಒಂದು ಸ್ಥಿತಿ ತರಬೇಕು, ಸುಪ್ರೀಂ ಕೋರ್ಟ್ ಹೇಳೋದು ಯಾಕೆ ಸರಿ ಅಂತಾನೆ ಹೇಳ್ತಾರೆ. ಸೊ ಈ ಒಂದು ಡಿಸ್ಕಷನ್ ಬಗ್ಗೆ ನಿಮ್ಮ ಟೇಕ್ ಏನು ಅಂತ? ಒಂದ್ ಐರನಿ ಏನ್ ಅನ್ಸುತ್ತಂದ್ರೆ, ನಾಯಿಗೆ ಇವಾಗ ಯಾರೋ ಕಲ್ಲು ಹೊಡಿತಾನೆ, ಅದು ಮತ್ತೆ ಇನ್ನೊಬ್ಬ ಯಾರೋ ಬಿಸ್ಕೆಟ್ ಕೊಟ್ರೆ ಹೋಗತ್ತೆ ಮತ್ತೆ. ಸೊ ಒಬ್ಬ ಕಲ್ಲು ಹೊಡೆದ ತಕ್ಷಣ ಮನುಷ್ಯರೇ ಹಿಂಗೆ ಅಂತ ಡಿಸೈಡ್ ಆಗೋದು. ಬಟ್ ಮನುಷ್ಯ ಹೆಂಗಂದ್ರೆ, ಒಂದು ನಾಯಿ ಕಚ್ಚಿದ ತಕ್ಷಣ ಎಲ್ಲ ಡಾಗ್ಸ್ ಹಂಗೆ ಅಂತ ಪ್ಲಾನ್. ಬೀಯಿಂಗ್ ಮೋರ್ ಕಾನ್ಶಿಯಸ್, ಮೋರ್ ಎವಾಲ್ವ್, ಅದೊಂದು ಐರನಿ ಅಂತ ನನ್ಗೆ ಅನ್ಸುತ್ತೆ. ಇನ್ನೊಂದು ಪಾಯಿಂಟ್ ಏನನ್ಸುತ್ತೆ ಅಂದ್ರೆ, ಸುಪ್ರೀಂ ಕೋರ್ಟ್ ಹೇಳಿ ತಪ್ಪಾ ಸರಿನಾ ಅನ್ನೋದಕ್ಕಿಂತ ತಪ್ಪಲ್ಲ, ಬಟ್ ಜನಕ್ಕೆ ಏನಕ್ಕೆ ಗೊಂದಲ ಆಗ್ತಾ ಇದೆ. ಏರಿಯಾಲಿ ಇದಾರೆ ವಾಲಂಟಿಯರ್ಸ್, ಅವರೇ ದುಡ್ಡು ಖರ್ಚು ಮಾಡ್ಕೊಂಡು ಆಲ್ರೆಡಿ ಪೆಟ್ಸ್ ನ ಸಾಕ್ತಾ ಇದಾರೆ, ಸ್ಟ್ರೇ ಡಾಗ್ಸ್ ಫೀಡ್ ಮಾಡ್ತಾ ಇದಾರೆ, NGO ನಡೆಸ್ತಾ ಇದಾರೆ. ನೀವ್ ಅದನ್ನ ಅವ್ರಿಗೆ ಕೊಡ್ತೀರಾ, ಗೌರ್ಮೆಂಟ್ ಫಂಡ್ ಅವ್ರಿಗೆ ವಯಸ್ಸು ಕೊಡ್ತೀರಾ, ಕರೆಕ್ಟ್ ಆಗಿರೋರಿಗೆ ಅವ್ರಿಗೆ ಜಾಗ ಕೊಡ್ತೀರಾ, ಅವಾಗ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ
ಯಾಕಂದ್ರೆ ಅವ್ರು ತುಂಬಾ ಹಾರ್ಟ್ಲಿ ನೋಡ್ಕೊಂತಾರೆ. ನೀವು ಬರೀ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ನಮ್ಗೆಲ್ಲ ಏನ್ ಗೊಂದಲ ಆಗುತ್ತೆ, ಓ ಇಲ್ಲಿಂದ ಫ್ರೀ ಆಗಿ ಓಡಾಡ್ತಿರೋರ್ನ ಕರ್ಕೊಂಡು ಕೇಜಲ್ಲಿ ಹಾಕ್ತೀರಾ, ಮನುಷ್ಯನ್ನೇ ಸರಿಯಾಗಿ ನೋಡ್ಕೊಳ್ಳಲ್ಲ. ವೃದ್ಧಾಶ್ರಮಗಳಲ್ಲಿ ಹಾಕ್ಬೋದು, ಬೇರೆ ಕಡೆ ಹಾಕ್ಬೋದು. ಇನ್ ಪೆಟ್ಸ್ ನ ಹೆಂಗ್ ನೋಡ್ಕೊಂತಾರ, ನಾಯಿಗಳನ್ನ ಹೆಂಗ್ ನೋಡ್ಕೊಂತಾರೆ ಅನ್ನೋದು ಸಹಜವಾಗಿ ಗೊಂದಲ ಉಂಟಾಗುತ್ತೆ. ಸೊ ಬರೀ ಸ್ಟೇಟ್ಮೆಂಟ್ ಜೊತೆಗೆ ಇನ್ನೂ ಎಕ್ಸಿಕ್ಯೂಷನ್ ಪ್ಲಾನ್ ಕೊಟ್ಟಿದ್ರೆ, ಬನ್ನಿ ಯಾವ್ಯಾವ ವಾಲಂಟಿಯರ್ಸ್ ಇದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ, ಯಾರ್ಯಾರು ಎನ್ಜಿಒ ಇದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ, ಒಳ್ಳೆ ಜಾಗ ಕೊಟ್ಟು ಅವ್ರಿಗೆ ನಾವು ಫಂಡ್ಸ್, ಗೌರ್ಮೆಂಟ್ ಫಂಡ್ಸ್ ಕೊಟ್ಟು ಫುಡ್ ಎಲ್ಲ ಪ್ರೊವೈಡ್ ಮಾಡಿದ್ರೆ ಗೌರ್ಮೆಂಟ್ ಇಂದ ಇಷ್ಟು ಖುಷಿಯಾಗಿ ನೋಡ್ಕೊಂತಾರೆ. ಅಂಡ್ ಅವಾಗ ನಿಮ್ಗೂ ಖುಷಿ ಆಗುತ್ತೆ ಓಕೆ ಅಂತ. ಸೊ ಮೇ ಬಿ ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ್ರೆ ಇಡೀ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಹಾಗೇನೆ ಕೆಲವು ಸೆಲೆಬ್ರಿಟೀಸ್ ಕೂಡ ಅಂದ್ರೆ ಅವರು ಆಕ್ಚುಲಿ ನಾವು ಸ್ಟ್ರೇ ಡಾಗ್ಸ್ ನ ತಗೊಳಕ್ ರೆಡಿ ಇದೀವಿ ಅಂದ್ರೆ ನಾವು ಅದನ್ನ ಸಾಕೋದಕ್ ರೆಡಿ ಇದೀವಿ ಅಂತ ಹೇಳಿದ್ರು. ಮತ್ತೆ ಕೆಲವರು ಈಗ ವಿರೋಧವಾಗಿ ಚರ್ಚೆ ಮಾಡ್ತಿರೋರು ನೀವೇ ಹೋಗಿ ಸಾಕೊಳ್ಳಿ ಅದನ್ನ, ನೀವ್ ಯಾರು ಪರವಾಗಿ ಮಾತಾಡ್ತೀರಾ ಅಂತೆಲ್ಲ ಹೇಳಿದ್ರು. ಹೌದು, ಆತರ ಹೇಳಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ದಿಸ್ ವಿಲ್ ಬಿ ದ ಬಿಗಿನಿಂಗ್ ಆಫ್ ಅ ಹ್ಯೂಜ್ ಕ್ಯಾಟಸ್ಟ್ರೋಫಿ. ಹಂಗೆ ಇವಾಗ ಫಸ್ಟ್ ನಾಯಿ ಅಂತಾರೆ, ಆಮೇಲೆ ಯಾವ್ದೋ ಇದು ಬರ್ಡ್ ಫ್ಲೂ ಅಂತ ಬಂದ್ರೆ ಮತ್ತೆ ಬರ್ಡ್ಸ್ ಏನೋ. ಸೊ ಇನ್ ದಿ ಎಂಡ್ ಮನುಷ್ಯರು ಮಾತ್ರ ಇರ್ಬೇಕಾ? ಆಗಲ್ಲ ಹಂಗೆ. ಅಂಡ್ ಆಲ್ಸೋ ಇವ್ರು ಕರೆಕ್ಟ್ ಆಗಿ ಹೇಳಿದ್ರು, ಇದು ನಾಯಿಗಳೇ ನಮ್ಮನ್ನ ಜಡ್ಜ್ ಮಾಡಲ್ಲ, ನಾವೇ ನಾಯಿಗಳನ್ನ ಜಡ್ಜ್ ಮಾಡ್ತಾ ಇದ್ವಿ, ನಾವು ಬೀಯಿಂಗ್ ಮೋರ್ ಕಾನ್ಶಿಯಸ್ ಬೀಯಿಂಗ್ಸ್ ಅಂತ. ಇಟ್ಸ್ ನಾಟ್ ರೈಟ್. ಫಸ್ಟ್ ಆಫ್ ಆಲ್ ಅವ್ರು ಇದ್ದಿರೋ ಮನೆಗಳನ್ನ ತಗೊಂಡ್ಬಿಟ್ಟು ಅವ್ರನ್ನ ಬೀದಿಯಲ್ಲಿ ಹಾಕಿದ್ವಿ. ಇವಾಗ ಬೀದಿನ ತಗೊಂಡು ಅವ್ರನ್ನ ಕೇಜಲ್ಲಿ ಹಾಕ್ತಿದ್ವಿ. ಇವಾಗ ಅವ್ರು ಕರ್ಕೊಂಡ್ ಹೋಗೋದ್ ಬೇಡ ಅಂತ ಹೇಳ್ತೀವಿ. ಕರ್ಕೊಂಡ್ ಹೋದ್ರು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾ ಇದ್ರ, ಚೆನ್ನಾಗ್ ನೋಡ್ತಾ ಇದ್ರು. ನಮ್ಗೆ ಗ್ಯಾರಂಟಿ ಇಲ್ಲ ಅವ್ರು ಚೆನ್ನಾಗ್ ನೋಡ್ಕೋತಾರ ಅಂತ. ನಮ್ಗಂತೂ ನಂಬಿಕೆನೇ ಇಲ್ಲ. ಮತ್ ನಾವ್ ಯಾಕೆ ಸುಮ್ನೆ ಇರ್ಬೇಕು ಅಂತ ನಮ್ದು. ಅವ್ರು ಚೆನ್ನಾಗ್ ನೋಡ್ಕೊಂಡು ಅವ್ರನ್ನ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಇಟ್ಸ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ನೋಡ್ಕೊಂಡವ್ರು ಇದಾರೆ, ಇದು ವಾಲಂಟಿಯರ್ಸ್ ಇದಾರೆ, ಅವ್ರ ಹತ್ರ ಮಾತ್ರ ಇದು ನಾಯಿನ ಕಳಿಸ್ತಾ ಇಲ್ಲ. ಮತ್ ನಾವ್ ಯಾಕೆ ಸುಮ್ನಿರ್ಬೇಕು? ಸೊ ಈಗ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದ್ರೆ ಯಾವೊಂದು ಸ್ಟ್ರೇ ಡಾಗ್, ಸಮ್ ಫೆರೋಷಿಯಸ್ ಏನೋ ಪ್ರಾಬ್ಲಮ್ಯಾಟಿಕ್, ಅದನ್ನ ನೀವು ಸಾಕೋದಕ್ಕೆ ರೆಡಿ ಇದೀರಾ ಹಾಗಾದ್ರೆ? ಸ್ಟ್ರೇ ಡಾಗ್ಸ್ ನ ನೀವು ರೈಟ್ ವೇ ಟು ಪುಟ್ ಇಟ್. ಇಲ್ಲ ಇದು ನೀವು ನಾಯಿಗಳನ್ನ ಇದು ಬೀದಿಯಲ್ಲಿ ಬಿಡಕ್ ರೆಡಿ ಇದ್ರೆ ನೀವೇ ಸಾಕೊಳ್ಳಿ. ಇಟ್ಸ್ ನಾಟ್ ದ ಸೊಲ್ಯೂಷನ್. ಇಟ್ಸ್ ನಾಟ್. ನೋಡ್ಕೊಂಡ್ಬಂದ್ರೆ ಫಸ್ಟ್ ವುಲ್ಫ್ ಕಾಡ್ ಜನರು ಬೇಟೆ ಆಡ್ತಾ ಇದ್ರು, ವುಲ್ಫ್ ಪ್ಯಾಕ್ ಇತ್ತು. ಒಂದ್ ಯಾವ್ದೋ ವುಲ್ಫ್ ಬಂತು, ದೂರ ಇತ್ತು. ಒಂದಿನ ಯಾವತ್ತೋ ಇವನು ಊಟ ಹಾಕ್ತ, ಅದು ತಿಂತು, ಆಮೇಲೆ ಅದು ಫಾಲೋ ಮಾಡ್ಕೊಂಡು ಹೋಯ್ತು. ಹಂಗೆ ಒಡನಾಟ ಆ ತರ ತಲಾಂತರದಿಂದ ಮೇ ಬಿ ಹಂಡ್ರೆಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಇಂದ ಅದೊಂದು ಹ್ಯೂಮನ್ ಅಂಡ್ ಡಾಗ್ ರಿಲೇಶನ್ಶಿಪ್ ಅದು ಬೆಳ್ಕೊಂಡ್ ಬಂದಿರೋದು. ಅಂಡ್ ಅಲ್ಲಿ ಕಾಡು ಮನುಷ್ಯ ಇರೋನ್ ಇವಾಗ ಎಲ್ಲಾ ಕಾಡು ಇದ್ ಮಾಡಿ ಸಿಟಿಗಳು, ಟೌನ್ಶಿಪ್ ಎಲ್ಲಾ ಮಾಡ್ಕೊಂಡು ಬೇಸಿಕ್ಲಿ ಹೌದು ನಾವು ಇಲ್ಲ ಫೆರೋಷಿಯಸ್ ಆಗಿದ್ರೆ ನಾವೇನ್ ಮಾಡ್ತೀರಾ ಹಂಗೆ ಹಿಂಗೆ ಅಂದ್ರೆ ಒಂದೇ ಪಾಯಿಂಟ್, ವಾಟ್ ರೈಟ್ ಡು ವಿ ಹ್ಯಾವ್ ಮೋರ್ ದೆನ್ ದೆಮ್ ಆನ್ ದಿಸ್ ಅರ್ತ್? ಯಾರು ನಮ್ಗೆ ಅರ್ಥ ನಾವ್ ಹ್ಯೂಮನ್ಸೇ ಇರ್ಬೇಕು, ಇದೇ ಜೀವಿಗಳು ಇರ್ಬೇಕು ಅಂತ ಇದಾರ? ಇಲ್ಲ. ಸೊ ರೈಟ್ಸ್ ಅಂತ ಬಂದಾಗ ಹ್ಯೂಮನ್ ರೈಟ್ಸ್ ಅಲ್ಲ, ಬೀಯಿಂಗ್ ಲೈಫ್ ರೈಟ್ಸ್ ಅಂತ ಬಂದಾಗ ಅವಕ್ಕೂ ಅಷ್ಟೇ ರೈಟ್ಸ್ ಇರುತ್ತೆ, ಅವಕ್ಕೂ ಇರುತ್ತೆ. ಅಂಡ್ ಏನೋ ಒಂದು ಆಗಿರೋ ಟ್ರಿಗರ್ ಆಗಿ ಅವಾಗ ಮಾಡ್ತಾ ಇರ್ತಾರೆ. ಯಾವ್ದೋ ಚಿಕ್ಕ ಮಕ್ಕಳನ್ನೆಲ್ಲ ಕೊಂದಿರೋದು ಅದನ್ನ ಈಗ ಅದೊಂದು ಆರ್ಡರ್ ಪಾಸ್ ಮಾಡಿದಾಗ ಇವನ್ ಕನ್ಸಿಡರ್ ಆಗಿರೋದು ಅದೇನೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದನ್ನ ಇದು ನಾವು ಅಂದ್ರೆ ಜನರಲೈಸ್ಡ್ ಆಗಿ ಅದೇನು ಇದ್ ಮಾಡಿಲ್ಲ. ಬಟ್ ಈಗ ಆತರ ಸಮಸ್ಯೆ ಆಗಿದೆ. ಮಗು ಚಿಕ್ಕ ಮಗು ಸತ್ತೋಗ್ಬಿಟ್ಟಿದೆ, ಕಚ್ಚಿ ತಿಂದಿದೆ, ಮಗು ಏನ್ ಅದ್ರ ಪಡೆದ ಕೂತಿತ್ತು, ಯಾವ್ದೋ ಒಂದು ನಾಯಿ ಬಂದು ಇದ್ ಮಾಡಿದ್ರು. ಅದಕ್ಕೆಲ್ಲ ಏನ್ ಸೊಲ್ಯೂಷನ್ ಆಗಲ್ಲ ಅಂತ ತುಂಬಾ ಜನ ಅವ್ರ ಮಕ್ಕಳನ್ನೇ ಸಾಯಿಸಿದ್ರು. ಮೆಂಟಲಿ ಅದಕ್ಕೆ ಏನ್ ಮಾಡಕ್ಕಾಗತ್ತೆ. ಸೊ ದೇರ್ ಆರ್ ಸರ್ಟನ್ ಕೇಸಸ್. ಅಂಡ್ ಅದಕ್ಕೆ ಆಸ್ ಇಟ್ ಈಸ್ ಐಡೆಂಟಿಫೈ ಮಾಡಿದಾಗ ಅವಾಗ ನಾವೇನಂತೀವಿ, ಇಲ್ಲ ಅದೊಂದು ಕೇಸು ಅವ್ರೇನೋ ಮೆಂಟಲ್ ರಿಟಾರ್ಡೆಡ್ ಮಕ್ಕಳನ್ನ ಸಾಯಿಸ್ತಾರೆ. ಡೆಫಿನೆಟ್ಲಿ ಇದೆ ಅಲ್ವಾ, ಜನ ಮಕ್ಕಳನ್ನೇ ಸಾಯಿಸಿದ್ದಾರೆ. ಸೊ ಆ ಒಂದು ಇಶ್ಯೂನ ಅಷ್ಟಕ್ಕೆ ಐಡೆಂಟಿಫೈ ಮಾಡಬೇಕು, ಜನರಲೈಸ್ ಮಾಡೋದು ತಪ್ಪು ಅಂತ ನನಗೆ ಅನ್ಸುತ್ತೆ. ಅದನ್ನ ಆಸ್ ಇಟ್ ಈಸ್ ಐಡೆಂಟಿಫೈ ಮಾಡಿ, ಓಕೆ ಈ ಏರಿಯಾ ಈ ತರದೊಂದು ಡಿಸ್ಟರ್ಬ್ ಅಥವಾ ಮೆಂಟಲಿ ಏನೋ ಅನ್ಸ್ಟೇಬಲ್ ಡಾಗ್ ಇದೆಯಾ, ಅದಕ್ಕೆ ಏನ್ ಬೇಕೋ ಅದನ್ನ ರಿಸಾಲ್ವ್ ಮಾಡ್ಕೊಂಡು ಬರೋದು ಕಷ್ಟ ಏನಲ್ಲ. ಎಸ್. ಸೊ ಈಗ ನಾನು ಮತ್ತು ಗುಂಡಾ 2 ಅಂತೂ ಡೆಫಿನೆಟ್ಲಿ ಮನುಷ್ಯ ಮತ್ತು ಶ್ವಾನದ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುವಂತಹ ಒಂದು ಸಿನಿಮಾ ಆಗಿರುತ್ತೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಫಸ್ಟ್ ಸಿನಿಮಾನು ಅದೇ ಆಗಿತ್ತು, ಫಸ್ಟ್ ಪಾರ್ಟ್ ಕೂಡ. ಪರ್ಟಿಕ್ಯುಲರ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ, ಅಂದ್ರೆ ಶಿವನ ಒಂದು ಹಾಡ್ ರಿಲೀಸ್ ಆಯ್ತು ಮೊನ್ನೆ, ಇಸ್ ವೆರಿ ನೈಸ್. ನೀವು ಹೇಳ್ದಂಗೆ ಡಿವೈನ್ ಅದು ತುಂಬಾ ಚೆನ್ನಾಗಿತ್ತು. ಎಲ್ಲಾ ಹಾಡುಗಳು ಬಹಳ ಚೆನ್ನಾಗಿ. ಆರ್.ಪಿ. ಪಟ್ನಾಯಕ್ ವಾಪಸ್ ಕಮ್ ಬ್ಯಾಕ್. ಸೊ ಸಾಂಗ್ಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಇಟ್ ಇಸ್ ಅನ್ ಆನರ್ ನಮ್ಗೆ ಅವರಂತ ಆ ತರ ನೇಮ್ಸ್ ಇರೋ ಪ್ರಾಜೆಕ್ಟ್ ಅಲ್ಲಿ ನಾವು ಪಾರ್ಟ್ ಮಾಡ್ತಾ ಇದೀವಿ. ಇಟ್ ಇಸ್ ಅ ಹ್ಯೂಜ್ ಆನರ್.
ಅಂಡ್ ಅವ್ರು ಲೆಜೆಂಡ್ರಿ. ಸೊ ಅವ್ರು ಇಡೀ ಇದನ್ನ ಹೆಂಗ್ ಪರ್ಸೀವ್ ಮಾಡಿದ್ದಾರೆ, ಇಡೀ ಕತೆಗೆ ಇನ್ನೊಂದು ಕಿರೀಟಕ್ಕೆ ಒಂದು ಫೆದರ್, ಎಕ್ಸ್ಟ್ರಾ ಒಂದು ಫೆದರ್. ಅವರು ವಿಜಯ್ ಪ್ರಕಾಶ್ ಸರ್ ಆಗ್ಬೋದು, ಆ ಸಾಂಗ್ ಅಲ್ಲೂ ಅಷ್ಟು ಎಮೋಷನ್. ಅಂಡ್ ಇಡೀ ಸಿನಿಮಾ ನೋಡಿದಾಗ ಆ ಸಾಂಗ್ ಯಾವ್ದು ಇರ್ರೆಲೆವೆಂಟ್ ಇದ್ದಿಲ್ಲ. ಅದೊಂದು ನನ್ಗೆ ತುಂಬಾ ಖುಷಿ. ನಮ್ಮ ಡೈರೆಕ್ಟರ್ ಯಾವ್ದು ಇರ್ರೆಲೆವೆಂಟ್ ಇದ್ದಿಲ್ಲ. ಸುಮ್ಮನೆ ಏನಕ್ಕೋ ಬಿಲ್ಡಪ್ ಆಗ್ಲಿ ಅಥವಾ ಏನೋ ಕತೆಗೆ ತುಂಬಾ ಕತೆ ತಗೊಂಡು ಹೋಗುತ್ತೆ. ಆ ಸಾಂಗು ತುಂಬಾ ಮ್ಯೂಸಿಕಲ್ ಆಗಿ ಕರ್ಕೊಂಡು ಹೋಗುತ್ತೆ. ಸೊ ಎಂಡ್ ಆಫ್ ದ ಡೇ ಇಟ್ಸ್ ಅನ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಂತ. ಇಷ್ಟು ವರ್ಷ ಆದ್ಮೇಲೆ ಇದು ಆರ್.ಪಿ. ಪಟ್ನಾಯಕ್ ಅವರು ಮಾಡ್ತಿದ್ದಾರೆ. ಅಂಡ್ ಅದ್ರಲ್ಲಿ ನಂಗೆ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಐ ಆಮ್ ವೆರಿ ಗ್ರೇಟ್ಫುಲ್. ಅಂಡ್ ಹಾಡ್ ಅಂತ ಬಂದಾಗ ಇವ್ರು ಹೇಳಿದಂಗೆ ಇಟ್ಸ್ ಡಿವೈನ್ ಸಾಂಗ್ಸ್, ಅಷ್ಟು ದೇವ್ರ ಹಾಡುಗಳಿದೆ. ಇಲ್ಲ ಎಲ್ರೂ ಮಾಡ್ತಾ ಇದಾರೆ ಅಂತ ಏನೂ ಇಲ್ಲ, ಬಟ್ ನಮ್ ಸಿನಿಮಾಗೆ ಇಟ್ಸ್ ಎಕ್ಸ್ಟ್ರೀಮ್ಲಿ ರೆಲಿವೆಂಟ್. ಅಂಡ್ ನೀವ್ ನೋಡ್ತೀರಾ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇದು ಟ್ಯಾಗ್ ಲೈನ್ ಕೂಡ ಡಿವೈನ್ ಲೈಫ್ ಆಫ್ ಹ್ಯೂಮನ್ ಅಂಡ್ ಆನಿಮಲ್ ಅಂತ ಯಾಕೆ ಬರ್ದಿದೆ ಅಂಡ್ ಯಾಕೆ ರೆಲಿವೆಂಟ್ ಆಗುತ್ತೆ. ದರ್ ಇಸ್ a bit of, if you call it fictional, you can call it fictional, but a bit of that powerful element is also there. And adike and cinemagu ashte connect agutte. And had that is why I feel like the song justifies it very much. Song adon song goskara divine anta ಇದೆ, ಕ್ಯಾಪ್ಷನ್ ಇಟ್ಟಿದ್ದಾರೆ, ಡಿವೈನ್ ಕನೆಕ್ಷನ್. ಇಡೀ ಕಥೆನ ಒಂದು ಸಾರಾಂಶನೂ ಇಟ್ ಇಸ್ ಡಿವೈನ್ ಕನೆಕ್ಷನ್ ಅಂತ ಹೇಳ್ತೀವಿ. ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಬಟ್ ದೇರ್ ಇಸ್ ಮೋರ್ ದನ್ ಸೂಪರ್ ನ್ಯಾಚುರಲ್ ಪವರ್ ಇದೆ, ಸೂಪರ್ ನ್ಯಾಚುರಲ್ ಕನೆಕ್ಷನ್. ಸೊ ಈಗ ಪಾರ್ಟ್ 2 ಅಂತ ಬಂದಾಗ ಒಂದು ಕಂಪ್ಯಾರಿಸನ್ ಅಂತೂ ಬಂದೇ ಬರುತ್ತೆ. ಎಸ್ಪೆಷಲಿ ಶಿವರಾಜ್ ಕೆ ಆರ್ ಭಟ್ ಅವರು ಎಷ್ಟು ಚೆನ್ನಾಗಿ ಅದನ್ನ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು, ಅದೆಲ್ಲ ನಿಮ್ ಜೊತೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಮಗನ ಪಾತ್ರ, ಬಟ್ ಹೆಂಗೆ ಅಂದ್ರೆ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡುವಂತಹ ನಂಬಿಕೆ ಇದೆ ನಿಮ್ಗೆ ಅಂತ? ಈಗ ಒಂದು ಬೊಕೆಲಿ ಹೆಂಗೆ ಬೇರೆ ಬೇರೆ ಫ್ಲವರ್ಸ್ ಎಲ್ಲ ಸೇರಿಸಿದಾಗ ಒಂದು ಬೊಕೆ ಕಾಂಪ್ಲಿಮೆಂಟ್ ಆಗುತ್ತೆ, ಹಂಗೆ ಒಂದೊಂದೊಂದು ಒಂದೊಂದು ಫ್ರಾಗ್ರೆನ್ಸ್ ಇರುತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ಸೆಪರೇಟ್ ಮಾಡಿದಾರೆ. ಕಂಪ್ಯಾರಿಸನ್ ಮೈಂಡ್ ಹೋಗೋದೇ ಇಲ್ಲ, ಯಾಕಂದ್ರೆ ಅದು ಒಂದು ಕಾಲಘಟ್ಟದಲ್ಲಿ ನಡೆದಿತ್ತು, ಅದಕ್ಕೆ ಒಂದು ಲಿಮಿಟೇಷನ್ಸ್ ಇತ್ತು, ಅದೊಂದು ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಬೇರೆನೆ. ಅಂಡ್ ನಾನು ಪಾರ್ಟ್ 1 ಅಲ್ಲಿ ಇದೀನಿ, ಹುಡ್ತೀನಿ ಕ್ಲೈಮ್ಯಾಕ್ಸ್. ಸೊ ಗೊತ್ತಿರ್ಲಿಲ್ಲ ಸೊ ಇದರಲ್ಲಿ ಬೆಳೀತಾ ಹೋಗೋ ಜರ್ನಿನೂ ತೋರಿಸಿದ್ದಾರೆ. ಯುವಾನ್ ಅಂತ ಹೊಸ ಹುಡುಗ ಮಾಡಿದ್ದಾನೆ. ಸೊ ಅವನ್ ಆದ್ಮೇಲೆ ನಾನ್ ದೊಡ್ಡವನಾಗಿ ನಾನು ಪಾತ್ರ ಮಾಡಿದ್ದೀನಿ. ಸೊ ವಿ ಆಲ್ ಹ್ಯಾವ್ ಪ್ಲೇಡ್ ದಟ್ ಕ್ಯಾರೆಕ್ಟರ್ ನ ತುಂಬಿಸ್ಕೊಂಡು ಹೋಗಿದ್ದೀವಿ. ಬಟ್ ಆಸ್ ಐ ಸೇ, ಒಂದೊಂದು ಹಣ್ಣಿಗೆ ಒಂದೊಂದು ಸ್ವೀಟ್ನೆಸ್ ಇರುತ್ತೆ, ಒಂದೊಂದು ಫ್ಲವರ್ ಒಂದೊಂದು ಫ್ರಾಗ್ರೆನ್ಸ್ ಇರುತ್ತೆ. ಅದೇ ತರ ಕಂಪ್ಯಾರಿಸನ್ ಇಂದ ಇಟ್ ಕಾಂಪ್ಲಿಮೆಂಟ್ಸ್. ಸೊ ಇದು ಇವಾಗ ನಿಮ್ಮಿಬ್ರಿಗೂ ಪೆಟ್ಸ್ ಇರೋದ್ರಿಂದ ಆಕ್ಚುಲಿ, ಸೊ ಅದು ಬಾರ್ಕ್ ಮಾಡುವ ರೀತಿ ನಿಮಗ್ ಗೊತ್ತಲ್ವಾ ಇಬ್ರಿಗೂ, ಹೆಂಗ್ ಬಾರ್ಕ್ ಮಾಡೋದು ಅಂತ. ಸೊ ಜಸ್ಟ್ ಒಂದು ಮಿಮಿಕ್ ಏನಾದ್ರು ಮಾಡ್ಬೋದಾ? ಯಾವ್ದಾರ ನೋಡಿ ಎದ್ದ ಈಗ ಅವ್ರ ಟ್ರೈನರ್ ಇಶ್ಯೂಸ್ ಅಂತ ಅದಕ್ಕೆ ಬಿಡಿ, ಬರ್ತಾರೆ ನೋಡಿ ಬರಕ್. ಯಾರಿಲ್ಲಪ್ಪ, ನಿಮ್ ರಿಲೇಟಿವ್ಸ್ ಅಲ್ಲ. ಚೆನ್ನಾಗಿ ಮಾತು ಕೇಳುತ್ತಲ್ಲ. ಆಕ್ಚುಲಿ ಸ್ಕೂಲ್ ಅಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಎಲ್ಲ ಮಾಡ್ತಾರೆ. ಮೈ ಕರಿಯರ್ ಆಸ್ ಅ ಮಿಮಿಕ್ರಿ ಆರ್ಟಿಸ್ಟ್ ಆಕ್ಚುಲಿ. ಗಣೇಶ ಫಂಕ್ಷನ್ ಗಳಿಗೆ ನಾವು ಮಿಮಿಕ್ರಿ ಮಾಡ್ತಾರೆ. ಸೊ ಬೇರೆ ಕಾಗೆ ಹಸು ತರ ಎಲ್ಲ ಮಾಡಿ ನೋಡು. ಇದಕ್ಕೇನ್ ರಿಯಾಕ್ಷನ್ ಇಲ್ಲ, ನಮ್ದು ಸ್ಪೀಶೀಸ್ ಅಲ್ಲ ಅದು. ಕಾಗೆನೂ ಬರ್ತವೆ ಓಪನ್ ಸ್ಪೇಸ್ ಅಲ್ಲಿ ಮಾಡಿದ್ರೆ. ಹೌದಾ? ಓ, ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಸು ಒಂದ್ಸಲ ವಿಡಿಯೋ ಮಾಡಿದೆ, ಪಿಕಾಕ್ ಒಂದ್ಸಲ ರೆಸ್ಪಾಂಡ್ ಮಾಡಿ, ಹಸು ಎಮ್ಮೆ ಒಂದೊಂದ್ಸಲ ರೆಸ್ಪಾಂಡ್ ಮಾಡಿದ್ರು. ಯಾವ್ದು ಎಮ್ಮೆ ಇವಾಗ ಕಷ್ಟ, ಅದ್ ಯಾಕಂದ್ರೆ ಎಫರ್ಟ್ ಬೇಕು, ಟ್ರೈ ಮಾಡಿ. ಬಟ್ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ
ಯಾವ್ದೋ ಹಳ್ಳಿಗೆ ಹೋಗಿ ಬಂದಂಗ ಆಯ್ತು. ಪಿಕಾಕ್ ಆಕ್ಚುಲಿ ಪಿಕಾಕ್ ಕೋಳಿ ಎಲ್ಲ ಇನ್ನೂ ಹೈ ಪಿಚ್ ಪಿಕಾಕ್ ಕೋಳಿ ಅಷ್ಟೇ ಅಷ್ಟೇನಾ ನೋಡೋದು? ಬೇರೆ ಯಾವ್ದಾದ್ರು ಆನೆ ಸ್ವಲ್ಪ ಕಷ್ಟ ಆಗಿದೆ ಆದ್ರೆ ಅವಾಗ ತುಂಬಾ ಡೈಲಿ ಮಾಡಿ ಅಭ್ಯಾಸ. ಓಕೆ ರಚನಾ ನಿಮ್ ಟರ್ನ್. ಇವ್ರೆಷ್ಟೆಲ್ಲ ಮಾಡ್ಯಾರ ನಿಮ್ ಪೆಟ್ಟದ್ದು ಮಾಡಿದ್ರೆ ಸಾಕು. ನಮ್ದು ನಮ್ಮವನು ಡಿಫ್ರೆಂಟ್, ಒಬ್ರೊಬ್ರ ಜೊತೆ ಒಂದೊಂಥರ. ನನ್ ಜೊತೆ ಸ್ವಲ್ಪ ಅಳೋದು ಜಾಸ್ತಿ ಅಂತ. ಅಣ್ಣ ಬಂದ್ಬಿಟ್ರೆ ನಮ್ಮ ಅಣ್ಣ ಬಂದ್ಬಿಟ್ರೆ ಅಂತ ಸ್ವಲ್ಪ ಗತ್ತು ಜಾಸ್ತಿ ತೋರಿಸ್ಕೊಡುದು. ನೋಡ್ತಾರ ಬರ್ತಿದಾನ ಜೋರಾಗಿ ಬಗ್ಳೋದು, ದಟ್ ಬಾರ್ಕ್ ಸೌಂಡ್ ಐ ಕಾಂಟ್ ಗೆಟ್, ಒಂಥರ ಒಳಗಿಂದ ಬರುತ್ತಲ್ಲ ಸೌಂಡ್. ಸೊ ನೋಡ್ಬಿಟ್ಟು ಬಗ್ಳೋದು ಜೋರಾಗಿ. ಅವ್ನು ಹೋಗ್ತಾನ ಬಂದ್ಬಿಟ್ಟು ನನ್ ಮೇಲೆ ಹಿಂಗ್ ಮಲ್ಕೊಂಡ್ಬಿಡೋದು. ಸೊ ಒಬ್ಬರೊಬ್ಬರ ಜೊತೆ ಒಂದೊಂಥರ ಹಂಗೆ. ಸೊ ಜಸ್ಟ್ ಒಂದ್ ಮಾಡಿ ನಿಮ್ದು ಪೆಟ್ಟು ಹೆಂಗೆ ಬಿಹೇವ್ ಮಾಡುತ್ತೆ ಗೊತ್ತು, ವಿತ್ ಸೌಂಡ್ ನೀವು ಮಾಡ್ಬೋದು. ಆಕ್ಚುಲಿ ನಿಮ್ ಪೆಟ್ಟು ನೀವು ಹೆಂಗ್ ಬಿಹೇವ್ ಮಾಡುತ್ತೆ ಆ ತರ ಒಂದ್ ಜಸ್ಟ್ ಒಂದ್ ಸಣ್ಣದ ಒಂದು ಕಾನ್ವರ್ಸೇಷನ್ ಆಗಿ ನಿಮ್ಮಿಬ್ರು ಮಧ್ಯೆ, ಆಯ್ತಾ? ಚಿಕ್ಕದಾಗಿ ಮಾಡಿ ನೋಡುವ. ನಮ್ಮವ್ ಹಿಂಗ್ ನೋಡ್ತಾನೆ, ಅವ್ರದ್ದು ರಿಯಾಕ್ಷನ್ ಇಲ್ಲ, ಹೆದರ್ಕೊಂಡು ಹೋಗ್ಬಿಟ್ರೆ? ಹೆದರ್ಕೊಳಲ್ಲ, ನೋಡ್ತಾನೆ. ಕೋಪ ಬರುತ್ತೆ, ಅವ್ನ ಕೈಯಲ್ಲಿ ಏನ್ ಮಾಡಕ್ ಆಗಲ್ಲ. ನೋಡಿ ಕೋಪ ಬರ್ಸಿ ಒಂದ್ಸಲ ಏನ್ ಮಾಡ್ತಾರ ನೋಡು. ನಾನು ಅದೇ ಪ್ಲೀಸ್ ಮಾತಾಡಿ ಮಾತಾಡಿ ಮಾಡಿ. ಎಸ್ ಸೂಪರ್. ಈ ಸಿನಿಮಾದಲ್ಲಿ ನಂಗೆ ಒಂದು ಜಸ್ಟ್ ಅಂದ್ರೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದು, ಫಸ್ಟ್ ಪಾರ್ಟ್ ಅಲ್ಲಿ ಎಲ್ಲೂ ಕೂಡ ತುಂಬಾ ಫೋರ್ಸ್ಫುಲಿ ಯಾವ್ದೋ ಒಂದು ಎಮೋಷನ್ ನ ಪ್ರೊಜೆಕ್ಟ್ ಮಾಡ್ಬೇಕು, ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಪ್ರಯತ್ನ ಎಲ್ಲೂ ಆಗಿರ್ಲಿಲ್ಲ. ಆಕ್ಚುಲಿ ಈ ಸಿನಿಮಾಗಳು ಅದನ್ನೇ ಮೇಂಟೈನ್ ಮಾಡಿರ್ತೀರಾ, ಸುಮ್ಮನೆ ಬೇಕು ಅಂತ ಏನೋ ಒಂದು ಎಮೋಷನ್ಸ್ ನ. ಈ ಕೆಲವೊಂದ್ ಸಿನಿಮಾ ನಾವು ನೋಡಿರ್ತೀವಿ, ಒಂದ್ ಪಾತ್ರ ಸಾಯೋದೇ ಬೇಕಾಗಿರಲ್ಲ, ಎಲ್ಲೋ ಏನೋ ಅವ್ರು ಕನೆಕ್ಟ್ ಆಗ್ಬಿಡ್ಲಿ, ಸೊತಾಗ್ಬಿಟ್ರಲ್ಲ ಅಂತ ಜನ ಒಂಥರ ಬೇಜಾರ್ ಮಾಡ್ಕೊಂಡು ನಿಂತಾನೆ ಸಾಯಿಸಿರ್ತಾರೆ ಒಂದ್ ಪಾತ್ರನ. ಸೊ ಆ ತರ ಏನಾದ್ರು ಇದೆಯಾ ಈ ಸಿನಿಮಾದಲ್ಲಿ? ಫೋರ್ಸ್ಫುಲಿ ಎಮೋಷನ್ ಫೇಲ್ಯೂರ್ಸ್ ಇದೆಯಲ್ಲ, ಕತೆ ಕೇಳುವಾಗ್ಲೇ ನಾನು ತುಂಬಾ ಚೆಕ್ಸ್ ಇಟ್ಕೊಂಡು ಕೇಳ್ತೀನಿ. ನಾನೇ ಸಿನಿಮಾ ನೋಡ್ತಾ ಇದೀನ ಅಂತ ಯಾವ್ದು ಪ್ರಿಡಿಕ್ಟ್ ಮಾಡಂಗಿರ್ಲಿಲ್ಲ. ವೆರಿ ಯೂನಿಕ್ ಥಿಂಗ್ ಅಂಡ್ ಎಲ್ಲಾದು ಒಂದು ಫ್ರೆಶ್ನೆಸ್ ಇದೆ. ಅಂಡ್ ಸುಮ್ನೆ ತುರ್ಕಿರೋದಂತೂ ಚಾನ್ಸೇ ಇಲ್ಲ. ಅಂಡ್ ಫಸ್ಟ್ ಪಾರ್ಟ್ ಗಿಂತ ಇದು ತುಂಬಾ ಜಾಸ್ತಿ ನಕ್ಸತ್ತೆ, ಎಮೋಷನಲ್ ಕ್ವಶನ್ಸ್ ಎಲ್ಲದಕ್ಕಿಂತ ಜಾಸ್ತಿ ನಕ್ಸತ್ತೆ ಕೂಡ. ಸೊ ಸುಮ್ನೆ ಪ್ಲೇಸ್ ಮಾಡಿರೋದು. ಸಾಂಗು ಕೂಡ ಸಾಂಗು ಒಂದೊಂದ್ಸಲ ಬೇಡಿತ್ತು. ಅಂಡ್ ನಾವು ಇವಾಗ ಹೆಂಗಾಗ್ಬಿಟ್ಟಿದೆ, ವಿ ಆರ್ ಸೋ ಯೂಸ್ ಟು ಇದು. ನಾವು ಕುತ್ಕೊಂಡ ತಕ್ಷಣ ನಮ್ ಬ್ರೈನ್ ನೆಕ್ಸ್ಟ್ ಗೆಸ್ ಮಾಡ್ತಾ ಇರುತ್ತೆ, ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ. ಅಂಡ್ ಓಕೆ, ಇದೇ ಮಾತಾಡತ್ತೆ, ಇದೇ ಆಗತ್ತೆ, ಇವ್ರಿಬ್ರು ಒಂದಾಗ್ತಾರೆ ಅಂತ ಫಸ್ಟೇ ಸೀನ್ ಸ್ಟಾರ್ಟ್ ಆಗ 10 ಸೆಕೆಂಡ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇಲ್ಲಿ ಅದಿಲ್ಲ, ಎಂಡ್ ಅವ್ರಿಗೂ ವೆಯ್ಟ್ ಮಾಡಿಸುತ್ತೆ. ಓಕೆ, ಏನ್ ಡಿಸಿಷನ್ ತಗೊಂಡ್ಬೋದು ಇವರು, ಏನ್ ಮಾಡ್ಬೋದು ಇವಾಗ ಅನ್ನೋ ತರದ್ದು ಒಂದು ಎಲಿಮೆಂಟ್ ನ ಚೆನ್ನಾಗಿ ತಗೊಂಡೋಗಿದೆ. ಡೆಫಿನೆಟ್ಲಿ 2 years ತಗೊಂಡಿದ್ದಾರೆ ಬರೆಯಕ್ಕೆ ಅಂದ್ರೆ ಈ ಆಸ್ಪೆಕ್ಟ್ಸ್ ನ ಚೆನ್ನಾಗಿ ಐಡೆಂಟಿಫೈ ಮಾಡ್ಕೊಂಡು. ಅಂಡ್ ಈಸ್ ವೆರಿ ಪ್ರಾಕ್ಟಿಕಲ್. ಅಂಡ್ ಏನ್ ಬೇಕು ಈಸ್ ವೆರಿ ಕ್ಲಿಯರ್. ರಚನಾ ಅವರು ಏನಾದ್ರು ಹೇಳೋದಿದ್ರೆ, ಸೊ ಜನಗಳಿಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬೇಕು, ಸೊ ನಿಮ್ಮನ್ನ ಎಷ್ಟು ಡಿಫ್ರೆಂಟ್ ಆಗಿ ಈ ಸಿನಿಮಾದಲ್ಲಿ ನೋಡ್ಬೋದು, ಹೇಗೆ ಅಂತ? ಡೆಫಿನೆಟ್ಲಿ ಎಲ್ಲ ನಾರ್ಮಲ್ ಸಿನಿಮಾಗಳ ತರ ಇಲ್ಲ ಈ ಸಿನಿಮಾ. ಆಬ್ವಿಯಸ್ಲಿ ಗುಂಡಾನು ಇದ್ದಾನೆ, ಅಂಡ್ ಗುಂಡಾನು ಮನುಷ್ಯ ತರಾನೇ ಆಕ್ಟ್ ಮಾಡಿದಾನೆ ಅಂತ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದಾನೆ, ಅಷ್ಟೇ ಎಂಟರ್ಟೈನ್ ಮಾಡಿದಾನೆ, ಅಂಡ್ ಅಷ್ಟೇ ಇಮೋಷನ್ಸ್ ಇವೆ ಈ ಸಿನಿಮಾಲಿ. ಫಸ್ಟ್ ಪಾರ್ಟ್ ಹೇಗೆ ಇಮೋಷನಲಿ ಕನೆಕ್ಟ್ ಆಗಿತ್ತು, ಸಿಮಿಲರ್ಲಿ ಇಮೋಷನಲಿ ಕನೆಕ್ಟ್ ಆಗ್ತೀರಾ, ಬಟ್ ಇನ್ನ ಎಕ್ಸಾಕ್ಟ್ ಇದ್ರ ತರ ಇರಲ್ಲ, ಸೇಮ್ ಇಮೋಷನ್ಸ್ ಇರ್ತವ ಅಂತ ಏನಿಲ್ಲ, ಬಟ್ ಇಮೋಷನಲಿ ಡೆಫಿನೆಟ್ಲಿ ಕನೆಕ್ಟ್ ಆಗ್ತೀರಾ. ಡಿಫ್ರೆಂಟ್ ಇಮೋಷನ್ಸ್ ಫಾರ್ ಶೋರ್, ಬಟ್ ಇಮೋಷನಲಿ ಕನೆಕ್ಟ್ ಆಗ್ತೀರಾ. ಅಂಡ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೇ ಆಗುತ್ತೆ. ಫಸ್ಟ್ ಪಾರ್ಟ್ ಅವರೇ ಜಾಸ್ತಿ ಇಷ್ಟಪಟ್ಟಿರೋದು, ಸೆಕೆಂಡ್ ಪಾರ್ಟ್ ಅವ್ರು ಇಷ್ಟಪಡ್ತಾರೆ. ಸೊ ಫ್ಯಾಮಿಲಿ ಆಡಿಯನ್ಸ್, ಫ್ಯಾಮಿಲಿಗಂತೂ ಬಂದು ಒಂದು ಒಳ್ಳೆ ಎಂಟರ್ಟೈನರ್ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಪ್ಲೀಸ್ ಬನ್ನಿ ನಮ್ ಸಿನಿಮಾ ನೋಡಿ. ಸೊ ನಿಮ್ಮ ಟ್ರೈಬಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಮರ್ಯಾದೆ ಪ್ರಶ್ನೆ ಆದ್ಮೇಲೆ ಈ ಸಿನಿಮಾ ಬರ್ತಾ ಇರೋದು.
ಅದರಲ್ಲಿ ಒಂದು ಆಂಗ್ರಿ ಯಂಗ್ ಮ್ಯಾನ್ ನೋಡಿದೀರಾ, ತುಂಬಾ ಮುಗ್ಧ ಇನ್ನೋಸೆಂಟ್ ಪಾತ್ರ ನೋಡ್ತೀರಾ. ನೀವು ರಿಯಲ್ ಲೈಫ್ ಅಲ್ಲಿ ಯಾವ್ದಲ್ಲ ಅದು ಎಲ್ಲದೂ ನಾನು ರಿಯಲ್ ಲೈಫ್ ಅಲ್ಲಿ ಎಲ್ಲದೂ ಒಂದೊಂದ್ಸಲ ಪ್ಲೇ ಆಗ್ತಾ ಇರುತ್ತೆ. ಕರೆಕ್ಟ್, ನೀವೆಲ್ಲ ಅನುಭವಿಸಿದಿರಲ್ಲ. ಹೌದು. ಅಂಡ್ ಎಲ್ಲರೂ ಹೇಳ್ತಾರೆ ತುಂಬಾ ವರ್ಷದಿಂದ ನಿಮ್ಗೆ ಬ್ರೇಕ್ ಸಿಗ್ಬೇಕಿತ್ತು, ಯಾವಾಗ್ಲೂ ಇದಾಗ್ಬೇಕಿತ್ತು, ಮೀಡಿಯಾ ಫ್ರೆಂಡ್ಸ್ ಆಗ್ಬೋದು, ಜನ ಟ್ರೈ ಮಾಡ್ತಾ ಇದ್ದೀವಿ, ಅವ್ರಾಗ್ಬೋದು, ಒಂದಿನ ನಿಮ್ಗೆ ಬೆಳಿಬೇಕು ಅಂದ್ರೆ ಅದೊಂದು ಬ್ಲೆಸ್ಸಿಂಗ್ ಇರುತ್ತೆ. ಸೊ ಏನು ಇಲ್ಲ, ಜಸ್ಟ್ ನೀವು ಬಂದು ಒಂದು ಟಿಕೆಟ್ ತಗೊಂಡು ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರೆ ನಿಮ್ಗದು ಅಷ್ಟೇ ಅಲ್ವಾ ಅನ್ಸುತ್ತೆ, ಬಟ್ ಅದೇ ಹ್ಯೂಜ್ ಬ್ಲೆಸ್ಸಿಂಗ್. ಅದು ನನ್ಗೆ ಇನ್ನೊಂದಷ್ಟು ನನ್ನ ಆಕ್ಟರ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ಅವಕಾಶ ಕೊಡುತ್ತೆ. ಈ ತರ ಇವರೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಾರೆ. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ಯಾಷನ್. ಇನ್ವೆಸ್ಟ್ಮೆಂಟ್ ಸೈಟ್ ತಗೋಬೋದಿತ್ತು, ಏನಾದ್ರು ಮಾಡ್ಬೋದಿತ್ತು, ಇಲ್ಲ ಸಿನಿಮಾ ಮಾಡ್ತೀನಿ ಅಂತ ಪ್ಯಾಷನ್ ಇಟ್ಕೊಂಡು, ಅದು ಅದ್ರಲ್ಲೂ ಏನ್ ಕ್ಯಾಲ್ಕುಲೇಷನ್ ಇದೆಯಾ, ಓಕೆ ಇವ್ರು ಹಾಕೊಂಡ್ಬಿಟ್ರೆ ಇಷ್ಟು ಮಾರ್ಕೆಟ್ ಇದೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಆ ತರದ್ದು ಯಾವ್ದನ್ನು ಕನ್ಸಿಡರ್ ಮಾಡ್ಬೇಕಂತ ಏನ್ ಬೇಕೋ ಅದ್ ಮಾಡಕ್ಕೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ಯಾಷನ್. ಸೊ ನೀವು ಸಿನಿಮಾ ಬಂದು ಥಿಯೇಟರ್ ಅಲ್ಲೇ ನೋಡಿದ್ರೆ ಇವ್ರ ನಮ್ಮೆಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅಂಡ್ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು, OTT ಬರುತ್ತೆ ಅಂತ ಕಾಯ್ಬೇಡಿ, OTT ಇನ್ನೊಂದ್ಸಲ ನೋಡಿ ಬೇಕಾದ್ರೆ. ಬಟ್ ಅದೇ ನಾನು ಹೇಳ್ದಂಗೆ ಥಿಯೇಟರ್ ಬರೋದು ನೀವು ಕನ್ನಡ ಇಂಡಸ್ಟ್ರಿನ ಬೆಳೆಸಕ್ಕೆ ಕೊಡ್ತಾ ಇರೋ ಒಂದು ದೊಡ್ಡ ಪ್ರೋತ್ಸಾಹ. ಎಸ್. ಸೊ ಪಾರ್ಟ್ 3 ಬರೋ ಚಾನ್ಸಸ್ ಏನಾದ್ರು ಇದೆ? ಲೀಡ್ ಕೊಟ್ಟಿದ್ದೀರಾ ಅದಕ್ಕೆ ಪಾರ್ಟ್ 2 ಅಲ್ಲಿ? ಅದು ನಮ್ ಡೈರೆಕ್ಟರ್ ನ ಕೇಳ್ಬೇಕು. ಆಕ್ಚುಲಿ ಈಸ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್, ಬಟ್ ಐ ಆಮ್ ಹೋಪಿಂಗ್. ನನಗೆ ಒಂದ್ ಎಲ್ಲೋ ಒಂದ್ ಕಡೆ ಇದೆ, ನಿಮ್ಮ ಮಗ ಬರ್ತಾರೆ, ನಿಮ್ಮಿಬ್ರು ಮಗ. ನಾವು ಸತ್ತಿಲ್ಲ ಅಂದ್ರೆ ಪಾರ್ಟ್ 3 ನಮ್ಗೆ ಮಾಡೋ ಚಾನ್ಸ್ ಇರುತ್ತೆ. ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್. ಯೂಶಲಿ ಒಂದ್ ಸಣ್ಣ ಆಂಗ್ಸೈಟಿ, ಫಿಯರ್ ಇರೋದು ಹಿಂಗೆ ಏನು ಅಂತ. ಬಟ್ ಇವಾಗ ವಾತಾವರಣ ನೋಡಿದ್ರೆ ಇಟ್ಸ್ ಲುಕ್ಸ್ ಗುಡ್. ಜನ ಆಚೆ ಬರ್ತಾ ಇದಾರೆ, ಸಿನಿಮಾಗಳು ನೋಡ್ತಾ ಇದಾರೆ. ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ರು, ಜನ ಬರ್ತಿಲ್ಲ. ಇವಾಗ ಅದೊಂಥರ ತಣ್ಣಗಾಗಿದೆ. ಚೆನ್ನಾಗಿದ್ರೆ ಜನ ಬರ್ತಾರೆ ಅನ್ನೋದು ಜನನೇ ತೋರಿಸಿದ್ದಾರೆ. ನೀವು ನಮ್ಮ ಮೇಲೆ ಬ್ಲೇಮ್ ಮಾಡ್ಬಿಡಿ, ಚೆನ್ನಾಗಿದ್ರೆ ನಾವು ಬರ್ತೀವಿ. ಸೊ ಅದೊಂದು ತುಂಬಾ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಫಿಯರ್ ಇಲ್ಲ, ಆಂಗ್ಸೈಟಿ ಇಲ್ಲ ಈ ಸಲ. ವೆರಿ ಕಾನ್ಫಿಡೆಂಟ್. ಆಲ್ ದಿ ಬೆಸ್ಟ್ ಇಬ್ರಿಗೂ. ವೇಟಿಂಗ್ ಫಾರ್ ಸೆಪ್ಟೆಂಬರ್ 5th. ಇಬ್ರಿಗೂ ಒಳ್ಳೆದಾಗಿ. ಸೊ ಸ್ನೇಹಿತರೆ, ಇದಾಗಿತ್ತು ರಾಕೇಶ್ ಅಡಿಗ ಮತ್ತು ರಚನಾ ಇಂಡರ್ ಅವರ ಮಾತುಗಳು. ಸೆಪ್ಟೆಂಬರ್ 5ನೇ ತಾರೀಕು ನಾನು ಮತ್ತು ಗುಂಡಾ ಪಾರ್ಟ್ 2 ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು.